मोहमय मिथ्या भान वही जी जाने बिन जगत मन बूझे वरिसार न सही भुजग जग जिहि लहै सो हम आपे आप बोध चाही जाको सुकृति भजत राम निष्काम सो मेरो है आत्मा काको करो प्रणाम जो सुख नित्य प्रकाश विभु नाम रूप आधार मति न लकै जी मति लकै सो मैं शुद्ध अपार सो मैं शुद्ध अपार। सद्गुरुनाथ महाराज की जय। परम पूज्य ಪ್ರಾತಸ್ಮರಣೀಯ ಸದ್ಗುರುಗಳ ಚರಣಾರವಿಂದಗಳನ್ನು ಹೃತ್ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಗಳಾದ ಸಮಸ್ತ ಋಷಿ ಮುನಿ ಸಂತ ಶರಣರ ಚರಣಾರವಿಂದಗಳಲ್ಲಿ ಅಭಿವಂದಿಸಿ ಗ್ರಂಥಕರ್ತರಾದ ಸಾಧು ನಿಶ್ಚಲ ದಾಸಿಯವರ ಪಾವನ ಪಾದಾರವಿಂದಗಳಲ್ಲಿ ಹನೆ ಮನೆದು ಆತ್ಮೀಯರೇ, ಪ್ರಸ್ತುತ ಚಿಂತನದ ವಿಷಯ ಶ್ರೀ ವಿಚಾರ ಸಾಗರ. ವಿಚಾರ ಸಾಗರದ 4ನೆಯ ತರಂಗದಲ್ಲಿ ನಿನ್ನಿನ ದಿವಸ ತತ್ವದೃಷ್ಟಿಯಾದ ಶಿಷ್ಯ ಗುರುಗಳಲ್ಲಿ ಪ್ರಶ್ನೆ ಮಾಡಿದ್ದಾನೆ. ಜನ್ಮಾಧಿಕ ಸಂಸಾರ ದುಃಖಕ್ಕೆ ಕಾರಣವಾಗಿರುತ್ತದೆ, ಆದ್ದರಿಂದ ಅದರ ನಿವೃತ್ತಿ ಉಪಾಯವನ್ನು ತಿಳಿಸ್ರಿ. ಅಂದರೆ ಏನು, ಅವನ ಅಭಿಪ್ರಾಯ ಏನು ಅಂತ ಕೇಳಿದರೆ, ಹೇ ಸದ್ಗುರುದೇವ, ಯಾವ ಜಗತ್ತು ನಿನ್ನಲ್ಲಿ ಮಿಥ್ಯವಾಗಿರುತ್ತದೆ ಹೊರತು ಸತ್ಯವಾಗಿರುವುದಿಲ್ಲ ಅಂತ ನೀವು ಹೇಳಿದ್ರಿ. ಈ ಮಾತು ಸತ್ಯ ಐತಿ. ಅದಾಗ್ಯಾದರೂ ಕೂಡ ಹೇ ಭಗವನ್, ಆ ಮಿಥ್ಯದಿಂದಲಾದರೂ ತೋರುತ್ತಿರುವ ಮರಣವೇ ಮೊದಲಾದ ಸಂಸಾರ ಯಾವ ಉಪಾಯವನ್ನು ಮಾಡುವುದರಿಂದ ನಮ್ಮಲ್ಲಿ ತೋರುವುದಿಲ್ಲವೋ ಆ ಉಪಾಯವನ್ನು ನನಗೆ ಹೇಳ್ರಿ. ನೀವು ಹೇಳಿದ್ರಿ ಏನೋ ಮಿಥ್ಯದ ನಿವೃತ್ತಿಗೋಸ್ಕರವಾಗಿ ಸಾಧನದ ಅಪೇಕ್ಷೆ ಇಲ್ಲವ ತಮ್ಮ ಅಂತ ನೀವೆಲ್ಲ ಹೇಳಿದ್ರಿ. ಸಂಸಾರ ದುಃಖ ಮಿಥ್ಯದ, ಆ ಮಿಥ್ಯದ ನಿವೃತ್ತಿಗೆ ಸಾಧನೆ ಅಪೇಕ್ಷೆ ಮಾಡಬೇಡ ಅಂತ ನೀವೆಲ್ಲ ಹೇಳಿದ್ರಿ. ಆದರೆ ಹೇ ಭಗವಂತನೇ, ಯಾವಾತನಿಗೆ ಮಿಥ್ಯಾ ಪದಾರ್ಥ ಕೂಡ ದುಃಖಕ್ಕೆ ಕಾರಣ ಆಗಿತ್ತು ಅಂತಂದ್ರೆ ಅದನ್ನು ಅವಶ್ಯವಾಗಿ ನಿವೃತ್ತಿ ಮಾಡ್ಕೋಬೇಕಾಗ್ತದೆ. ಅದು ಹೇಗೆ ಅಂತಂದರೆ, ಯಾರೋ ಒಬ್ಬರಿಗೆ ಪ್ರತಿನಿತ್ಯ ಭಯಾನಕವಾದ ಸ್ವಪ್ನಗಳು ಬೀಳ್ತಿದ್ದು ಅಂತ ಅಂದರೆ
ಸ್ವಪ್ನ ಭಯಾನಕವಾಗಿರ್ತಕ್ಕಂಥ ಸ್ವಪ್ನ ಮಿಥ್ಯೆ ಆಗಿದ್ದರೂ ಕೂಡ ಆ ಮಿಥ್ಯಾ ದುಃಖದ ನಿವೃತ್ತಿಗೋಸ್ಕರವಾಗಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅಲ್ರಿ. ಯಾರ ಹತ್ತಿರ ಹೋಗಿ ನನಗೆ ನಿತ್ಯದಲ್ಲಿ ಭಯಾನಕ ಸ್ವಪ್ನ ಬೀಳ್ತವೆ, ಅದರ ನಿವೃತ್ತಿಗೆ ಉಪಾಯವನ್ನು ಹೇಳ್ರಿ ಅಂತ ಹೇಳಿ ಅವ್ರ ಹತ್ತಿರ ಹೋಗಿ ಅನೇಕ ಸಾಧನೆಗಳ ಅನುಷ್ಠಾನಗಳನ್ನು ಹೇಗೆ ಮಾಡ್ತಾ ಇದ್ದಾರೋ ಹಾಗೆ ಈ ಸಂಸಾರ ದುಃಖ ಮಿಥ್ಯವಾಗಿದ್ದರೂ ಕೂಡ ಅದು ನನ್ನ ದುಃಖಕ್ಕೆ ಕಾರಣೀಭೂತ ಆಗ್ಯದ, ಅದರ ನಿವೃತ್ತಿ ಉಪಾಯವನ್ನು ಹೇಳ್ರಿ ಅಂತ ಹೇಳಿದಾಗ ಈಗ ಉತ್ತರವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ಯಾರ. 154ರಲ್ಲಿ ಆತ್ಮನ ಅಜ್ಞಾನದಿಂದ ಜಗತ್ತು ಪ್ರತೀತಿಯಾಗ್ತದೆ, ಅದರ ನಿವೃತ್ತಿ ಉಪಾಯವು ಜ್ಞಾನದ ಸ್ವರೂಪವಾಗಿರುತ್ತದೆ. ಹೇ ಶಿಷ್ಯನೇ, ಯಾವ ನೀನು ಜಗತ್ತಂದ್ರೂಪವಾದ ದುಃಖದ ನಿವೃತ್ತಿ ಉಪಾಯವನ್ನು ಕೇಳಿದೆಯಲ್ಲ, ಅದನ್ನು ನಾವು ನಿಮಗೆ ಈ ಮೊದಲೇ ಹೇಳಿದ್ದೇನೆ. ಅದರಲ್ಲಿ ನೀನು ದೃಢ ನಿಶ್ಚಯವನ್ನು ಮಾಡು. ಆದ್ದರಿಂದ ಜಗದ್ರೂಪ ದುಃಖ ಉಳಿಯುವುದಿಲ್ಲ, ನಾಶ ಆಗಿ ಹೋಗ್ತದೆ. ಹೇ ಶಿಷ್ಯನೇ, ನಿನ್ನ ಆತ್ಮಸ್ವರೂಪದ ಅಜ್ಞಾನದಿಂದ ಈ ಜಗದ್ರೂಪ ದುಃಖ ತೋರುತ್ತದೆಯೋ ಅದು ಆತ್ಮಜ್ಞಾನದಿಂದ ದೂರವಾಗುತ್ತದೆ. ಯಾವ ವಸ್ತು ಯಾವುದರ ಅಜ್ಞಾನದಿಂದ ತೋರುತ್ತದೆಯೋ ಅದು ಅದರ ಜ್ಞಾನದಿಂದಲೇ ನಷ್ಟ ಆಗ್ತದೆ. ಈ ನಿಯಮ ಇರ್ತದಪ್ಪ. ಹಾಗಂದ್ರೆ ರಜ್ಜುವಿನ ಅಜ್ಞಾನದಿಂದ ಸರ್ಪ ತೋರುತ್ತದೆ, ಅದು ರಜ್ಜುವಿನ ಜ್ಞಾನದಿಂದಲೇ ದೂರ ಆಗ್ತದೆ. ಆದ್ದರಿಂದ ಆತ್ಮಜ್ಞಾನದಿಂದ ಜಗತ್ತು ದೂರ ಆಗ್ತದೆ. ಆತ್ಮಜ್ಞಾನವನ್ನು ನಾವು ನಿನಗೆ ಹೇಳಿಕೊಟ್ಟಿದ್ದೇವೆ. ಜಗತ್ತೇನೋ ತನ್ನ ಸ್ವರೂಪದಲ್ಲಿ ಮೂರೂ ಕಾಲದಲ್ಲಿ ಇರುವುದೇ ಇಲ್ಲ, ಅತ್ಯಂತ ಭಾವ. ಯಾಕೆಂದರೆ ಮಿಥ್ಯವಾಗಿರುತ್ತದೆ. ಯಾವುದು ಮಿಥ್ಯಾ ವಸ್ತು ಇರೋದೋ ಅದು ಅಧಿಷ್ಠಾನಕ್ಕೆ ಹಾನಿಯನ್ನು ಮಾಡುವುದಿಲ್ಲಪ್ಪ. ಹಾಗಾದ್ರೆ ಮರೀಚಿಕ ಜಲ ಅಧಿಷ್ಠಾನವಾದ ಪೃಥ್ವಿಯನ್ನು ಹಸಿ ಮಾಡುವುದಿಲ್ಲ. ಮರೀಚಿಕ ಜಲ ಮೃಗಜಲ ಅಂತ ಕರೀತಾ ಇದ್ದಾರೆ. ಆ ಮೃಗಜಲ ಮಧ್ಯಾಹ್ನ ಬಿಸಿಲೊಳಗೆ ಆ ನೆಲದ ಮೇಲೆ ಹರಿದು ಹೋದಂಗೆ ಜಲ ಹರಿದು ಹೋದಂಗೆ ಕಾಣಿಸಿದರೂ ಕೂಡ ಅದು ಭೂಮಿಯನ್ನು ಸ್ವಲ್ಪನೂ ಕೂಡ ಹಸಿ ಮಾಡುವುದಿಲ್ಲ. ಆದರೂ ಅದು ಮಿಥ್ಯವಾಗಿರುತ್ತದೆ. ಸ್ವಲ್ಪವಾದರೂ ತನ್ನ ಸ್ವರೂಪಕ್ಕೆ ಹಾನಿಯುಂಟು ಮಾಡುವುದಿಲ್ಲ. ಜಗತ್ತು ಮಿಥ್ಯಾದ, ಅದು ನಿನ್ನ ಸ್ವರೂಪಕ್ಕೆ ಏನು ಹಾನಿ ಮಾಡುವುದಿಲ್ಲ. ಮತ್ತು ನಾನು ಸಚ್ಚಿದಾನಂದ ರೂಪ ಬ್ರಹ್ಮ ಸ್ವರೂಪನಿರುತ್ತೇನೆ, ಇಂತಹ ನಿಶ್ಚಯ ಏನೈತಲ್ಲ ಅದಕ್ಕೆ ಜ್ಞಾನ ಅಂತ ಕರೀತಾರೆ. ಅದುವೇ ಮೋಕ್ಷದ ಸಾಧನ. ಅದೇ ಮೋಕ್ಷದ ಸಾಧನೆ. ಆ ಜ್ಞಾನವನ್ನು ನಾವು ನಿನಗೆ ಈ ಮೊದಲು ಉಪದೇಶ ಮಾಡಿದ್ದೇವೆ. ಅಜ್ಞಾನದ ನಾಶ ಕೇವಲ ಜ್ಞಾನದಿಂದಲೇ ಆಗುತ್ತದೆ, ಕರ್ಮ ಉಪಾಸನೆಗಳಿಂದ ಆಗುವುದಿಲ್ಲ. 155 ಹೌದಲ್ಲ? 155 ಸಿಕ್ಕದಲ್ಲ. ಅಜ್ಞಾನದ ನಾಶ ಅದರಿಂದ ಆಗ್ತದ, ಕೇವಲ ಜ್ಞಾನದಿಂದಲೇ ಆಗ್ತದೆ, ಕರ್ಮ ಉಪಾಸನೆಗಳಿಂದ ಆಗುವುದಿಲ್ಲ. ಹೇ ಶಿಷ್ಯ, ಜಗತ್ತಿನ ನಿಧಾನ ಅಂದರೆ ಉಪಾದಾನ ಕಾರಣವಾದ ತಮ ಅಂದರೆ ಅಜ್ಞಾನ ನಾಶವಾಗುವುದರಿಂದ ಜಗತ್ತು ತಾನೇ ನಾಶವಾಗಿ ಹೋಗುತ್ತದೆ. ಯಾಕಂದ್ರೆ ಉಪಾದಾನ ನಾಶ ಆದ ನಂತರ ಕಾರ್ಯ ಉಳಿಯುವುದೇ ಇಲ್ಲ. ಉಪಾದಾನ ಕಾರಣ ಘಟಕ, ಉಪಾದಾನ ಕಾರಣ ಮೃತ್ತಿಕೆ, ನಿಮಿತ್ತ ಕಾರಣ ಕುಂಬಾರ ಚಕ್ರದಂಡ. ನಿಮಿತ್ತ ಕಾರಣ ನಾಶ ಆದರೆ ಕಾರ್ಯ ನಾಶ ಆಗೋದಿಲ್ಲ, ಉಪಾದಾನ ಕಾರಣ ನಾಶ ಆದರೆ ಕಾರ್ಯ ನಾಶ ಆಗ್ತದೆ. ಜಗತ್ತಿಗೆ ಉಪಾದಾನ ಕಾರಣ ಅಜ್ಞಾನದ,
ಆ ಜ್ಞಾನದಿಂದ ನಾಶ ಆಗ್ತದೆ. ಈ ಅಜ್ಞಾನದ ನಾಶ ಕೇವಲ ಜ್ಞಾನದಿಂದ ಆಗ್ತದೆ. ಕರ್ಮ ಮತ್ತು ಉಪಾಸನೆಗಳಿಂದ ನಾಶ ಆಗುವುದಿಲ್ಲ. ಯಾಕಂದ್ರೆ ಅಜ್ಞಾನಕ್ಕೆ ವಿರೋಧಿಯಾದದ್ದು ಜ್ಞಾನವೇ ಇರುತ್ತದೆ, ಕರ್ಮ ಉಪಾಸನೆಗೆ ವಿರೋಧಿ ಅಲ್ಲ. ದೃಷ್ಟಾಂತ ಕೊಟ್ಟಿದ್ದಾರೆ. ಹೇಗಂದ್ರೆ ಮನೆಯೊಳಗೆ ಯಾವ ಅಂಧಕಾರ ಐತಲ್ಲ ಅದು ಯಾವ ಕ್ರಿಯೆಯಿಂದಲೂ ದೂರ ಆಗುವುದಿಲ್ಲ, ಕೇವಲ ಪ್ರಕಾಶ ಮಾತ್ರದಿಂದ ದೂರ ಆಗ್ತದೆ. ಹೇಗೋ ಹಾಗೆ ಅಜ್ಞಾನ ರೂಪವಾದ ಯಾವ ಅಂಧಕಾರ ಇರುವುದೋ ಅದು ಜ್ಞಾನ ರೂಪ ಪ್ರಕಾಶದಿಂದಲೇ ದೂರ ಆಗ್ತದೆ ತಮ್ಮ. ಮತ್ತೆ ಬೇರೆ ಯಾವ ಸಾಧನಗಳಿಂದ ಅಜ್ಞಾನ ನಾಶ ಆಗುವುದಿಲ್ಲ ಅಲ್ಲ. ಈಗ ಪ್ರಶ್ನೆ ಮಾಡಿದಾನ 156ಕ್ಕೆ ಬಂದಿವಿ ಇವತ್ತಲ್ಲ. 156 ಸಿಕ್ಕದ. ಉಕ್ತ ಅನುವಾದ ಪೂರ್ವಕ ವಕ್ಷಮಾನ ಶಂಕೆಯ ಸೂಚನೆ. 156 ಭೋ ಭಗವಾನ್ ಜೋ ಕछु ತುಮ್ ಬಾಖ್ಯೋ ಸೋಂಸ ಸತ್ಯ ಜಾನಿ ಹಿ ರಾಖ್ಯೋ ಜಗನಿಧಾನ ಅಜ್ಞಾನ ಬಖಾಣ್ಯೋ ತಾಕೋ ಭಂಜಕ ಜ್ಞಾನ ಪಿಛಾಣ್ಯೋ. ಷಡ್ಗುಣ ಐಶ್ವರ್ಯ ಸಂಪನ್ನನಾದ ಹೇ ಸದ್ಗುರುನಾಥನೇ, ತಾವು ಇಲ್ಲಿ ತನಕ ಏನು ಹೇಳಿದರೋ ಅದೆಲ್ಲವನ್ನು ನಿಜ ಅಂತ ನಾನು ತಿಳ್ಕೊಂಡಿದ್ದೇನೆ. ಹೃದಯದಲ್ಲಿ ಧರಿಸಿದ್ದೇನೆ ಸತ್ಯ ಅಂಥೇಳಿ. ನೀವು ಹೇಳಿದ್ರಿ ಜಗತ್ತಿನ ಉಪಾದಾನ ಕಾರಣ ಅಜ್ಞಾನದ, ಅದರ ನಾಶಕ ಜ್ಞಾನದ ಅಂತ ನೀವು ಹೇಳಿಕೊಟ್ಟಿದ್ದೀರಿ. ಜ್ಞಾನರೂಪ ಬರ್ಣನ ಪುನೀಕೀನ ಜಗಮಿಥ್ಯಾ ಸೋಮೈ ಛಲಚೀನ ಸುಖ ಸ್ವರೂಪ ಆತ್ಮ ಪರಕಾಶೋ ದಯಾತಿಹಾರಿ ಸೋ ಮಾಯ್ ಮೋಹಿ ಭಾಷೋ. ಪುನಃ ತಾವು ಏನು ಹೇಳಿದ್ರಿ? ಜ್ಞಾನ ಸ್ವರೂಪದ ಬಗ್ಗೆ ಹೇಳಿದಿರಿ, ಸ್ಪಷ್ಟವಾಗಿ ವಿವರಣೆ ಮಾಡಿದಿರಿ. ಜಗತ್ತು ನಿಜ ಅಲ್ಲ, ಮಿಥ್ಯಾ ಐತಿ ಅನ್ನೋದನ್ನು ನಾನು ಚೆನ್ನಾಗಿ ತಿಳ್ಕೊಂಡಿದ್ದೇನೆ. ಆತ್ಮ ಸುಖ ಸ್ವರೂಪದ ಅನ್ನೋದನ್ನು ನಾನು ತಿಳ್ಕೊಂಡಿದ್ದೇನೆ. ಆದರೆ ಪುಣಿಭಾಗ್ಯೋ ತುಂ ಬ್ರಹ್ಮ ಸ್ವರೂಪಂ ಯಹ ಮೈ ಲಖ್ಯೋ ನ ಭೇದ ಅನೂಪಂ ಯಾಮೇ ಮೋಹಿ ಸಂಕಾಯಿಕ ಆವಯ್ ಜೀವ ಬ್ರಹ್ಮಕೋ ಭೇದನ ಜಾನ. ಅಪ್ಪ ನನಗೊಂದು ಸಂಶಯ ಅದ. ಏನು? ಹೇ ಭಗವಾನ್ ಟೀಕಾ, ಹೇ ಭಗವಾನ್, ತಾವು ಹೇಳಿದ ವಚನವನ್ನು ನಾನು ಸತ್ಯ ಅಂತ ತಿಳ್ಕೊಂಡಿದ್ದೇನೆ. ತಾವು ಹೇಳಲ್ಪಟ್ಟಿದ್ದು ಏನು? ಜಗತ್ತಿಗೆ ಅಜ್ಞಾನ ಕಾರಣ ಆಗ್ಯದ, ಜ್ಞಾನದಿಂದಲೇ ಆ ಅಜ್ಞಾನ ನಾಶ ಆಗುವುದರಿಂದ ಜಗತ್ತು ನಿವೃತ್ತಿ ಆಗ್ತದ ಅಂತ ಈ ವಾರ್ತೆಯನ್ನು ನಾನು ತಿಳ್ಕೊಂಡಿದ್ದೇನೆ. ಏನು ಹೇಳ್ಯಾರ? ಏನು ಹೇಳ್ಯಾರ? ಅದ್ರಿ ಇಲ್ಲ ಇಲ್ಲಿ ಏನು ಹೇಳ್ಯಾರ? ಎಲ್ಲ ಅಂದಂಗಾತು, ನೀವು ಇಲ್ಲಿ ಇಲ್ಲಿ ಅಂದಂಗಾತು. ಜಗತ್ತಿಗೆ ಅಜ್ಞಾನ ಕಾರಣ ಆಗ್ಯದ. ಲಕ್ಷ್ಯ ಕೊಡ್ರಿ, ಮನಸ್ಸು ಎಕಡೆ ಕಳಿಸ್ಬೇಡ್ರಿ. ಜಗತ್ತಿಗೆ ಅಜ್ಞಾನ ಕಾರಣ ಆಗ್ಯದ, ಹೌದಲ್ಲ? ಅದು ಜ್ಞಾನದಿಂದನ ಏನಾಕತಿ? ನಿವೃತ್ತಿ ಆಗ್ತದ. ಈ ವಾರ್ತೆನ ನಾನು ತಿಳ್ಕೊಂಡಿದ್ದೀನಿ. ಆ ಅಜ್ಞಾನ ಸ್ವರೂಪ ತಮ್ಮಿಂದ ಹೇಳಲ್ಪಟ್ಟಿತು. ಅಜ್ಞಾನ ಸ್ವರೂಪ ಏನಂತ ಹೇಳಿದ್ರಿ? ಜಗತ್ತು ಮಿಥ್ಯವಾಗಿರುತ್ತದೆ ಮತ್ತು ಜೀವನು ಆನಂದ ಸ್ವರೂಪನಿರುತ್ತಾನೆ. ಅವನು ಬ್ರಹ್ಮಕ್ಕಿಂತಲೂ ಭಿನ್ನ ಅಲ್ಲ, ಕಿಂತು ಬ್ರಹ್ಮ ಸ್ವರೂಪನೇ ಇರುವನು. ಈ ರೀತಿ ನಿಶ್ಚಯ ಮಾಡೋದಕ್ಕೆ ಜ್ಞಾನ ಅಂತ. ಜ್ಞಾನ ಅಂದ್ರೆ ಏನು? ಜೀವನು ಬ್ರಹ್ಮ ಸ್ವರೂಪದಾನೆ, ಜಗತ್ತು ಮಿಥ್ಯ ಅದ. ಇದಕ್ಕೇನಂತಾರ? ಜ್ಞಾನ ಅಂತ ಕರೀತಾರೆ. ಮತ್ತು ಜೀವ ಆನಂದ ಸ್ವರೂಪದಾನ. ಈ ವಾರ್ತೆ ನಾ ತಿಳ್ಕೊಂಡಿದ್ದೀನಿ. ಜಗತ್ತು ಮಿಥ್ಯ ಆಯ್ತು ಅನ್ನೋದು ತಿಳ್ಕೊಂಡಿದ್ದೀನಿ, ಜೀವ ಆನಂದ ಸ್ವರೂಪದ ಅಂತ ತಿಳ್ಕೊಂಡಿದ್ದೀನಿ. ಆದರೆ ನನ್ನ ಪ್ರಶ್ನೆ ಏನು?
ಜೀವ ಬ್ರಹ್ಮರಿಬ್ಬರು ಒಂದೇ ಆಗಿದ್ದಾರೆ ಎಂಬ ವಿಷಯವು ನನಗೆ ತಿಳಿಯಲಿಲ್ಲ. ಅರ್ಥಾತ ಎರಡು ಖರೆ ಮಾಡ್ಯಾನ, ಒಂದು ಸುಳ್ಳು ಮಾಡ್ಯಾನ. ಎರಡು ಯಾವ ಖರೆ ಮಾಡ್ಯಾನ? ಜಗತ್ತಿಗೆ ಕಾರಣ ಅಜ್ಞಾನ ಅಂತ ಹೇಳಿದ್ರಿ, ಸರಿ. ಅಜ್ಞಾನ ನಾಶ ಜ್ಞಾನದಿಂದ ಆಕೈತಿ ಅಂದ್ರಿ, ಸರಿ. ಜಗತ್ತು ಮಿಥ್ಯ ಅಂದ್ರಿ, ಸರಿ. ಆದರೆ ಈ ಜೀವ ಬ್ರಹ್ಮ ಸ್ವರೂಪ ಅದಾನಂತೇನು ಹೇಳಿದ್ರಲ್ಲ, ಗೊತ್ತಾತು? ಶಂಕ ಏನೈತೆ ಒಂದು? ಜೀವ ಬ್ರಹ್ಮ ಸ್ವರೂಪ ಅಂತ ಹೇಳಿದ್ರೆ ಜಗತ್ ಮಿಥ್ಯ ಅಂದೇನು ತಕರಾರಿಲ್ಲ. ಜೀವ ಆನಂದ ಸ್ವರೂಪದ ತಕರಾರಿಲ್ಲ. ಆದರೆ ಜೀವ ಬ್ರಹ್ಮ ಸ್ವರೂಪದಾನಂತೇನು ಹೇಳ್ತೀರಿ ಅಲ್ಲ, ಇಲ್ಲಿ ನನಗೆ ಸಂಶಯ ಅದ. ಯಾಕೆ? 157 ಬ್ರಹ್ಮನ ಹಾಗೂ ನನ್ನ ಸ್ವರೂಪ ಪರಸ್ಪರ ವಿರುದ್ಧವಿರುತ್ತದೆ. ಆದ್ರಿಂದ ಅದರೊಡನೆ ನನ್ನ ಏಕತ್ವ ಸಂಭವಿಸುವುದಿಲ್ಲ. ಅರ್ಥ ಆಯ್ತಾ? ಇಲ್ಲಿ ಇದನ್ನ ಹಿಂದೂ ಕೂಡ ಎರಡನೇ ತರಂಗದೊಳಗ ವಿಷಯ ಜೀವ ಬ್ರಹ್ಮರ ಅಭಯದೇವ ವಿಷಯ ಅಂತ ಹೇಳೋ ಜಾಗದಾಗ ಇದನ್ನ ನೆನಪು ಮಾಡ್ಕೋರಿ, ಅಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಬ್ರಹ್ಮ ಪಂಚಕ್ಲೇಶ ಸಹಿತ ಜೀವ, ಬ್ರಹ್ಮ ಪಂಚಕ್ಲೇಶ ರಹಿತ ಜೀವ ಸಹಿತ ಇದನ್ನ ಹೇಳ್ಕೊಂಡ್ ಬಂದಾರಿಲ್ಲ. ಜೀವಗೆ ಅಭೇದ ಆಗುದಿಲ್ಲ ಅಂತ ಹೇಳಿದ್ದಿಲ್ಲ, ಅದನ್ನ ಮತ್ತೊಂದು ರೀತಿಯಿಂದ ಇಲ್ಲಿ ಕೇಳ್ತಾ ಇದ್ದಾನೆ ಅಲ್ಲ. ಏನೋ ಜೀವನಿಗೂ ಬ್ರಹ್ಮನಿಗೂ ಪರಸ್ಪರ ವಿರೋಧದ ಅಂತ ಹೇಳ್ತಾ ಇದ್ದಾನೆ. ಟೀಕಾ ನೋಡ್ರಿ. ಹೇ ಭಗವನ್, ನಾನು ಪುಣ್ಯ ಪಾಪಗಳನ್ನು ಮಾಡುವವನಾಗಿದ್ದೇನೆ ಮತ್ತು ಅವುಗಳ ಫಲವಾದ ಯಾವ ಜನ್ಮ ಮರಣ ಮತ್ತು ಸುಖ ದುಃಖಗಳಿರುವವೋ ಅವುಗಳನ್ನು ಧಾರಣ ಮಾಡುವವನಾಗಿದ್ದೇನೆ. ಅರ್ಥ ಆತನ? ಜೀವ ಪುಣ್ಯ ಪಾಪಗಳನ್ನು ಮಾಡವದ ಮತ್ತು ಮಾಡಿದ ಬೇಕಾದ್ರೆ ಫಲವನ್ನು ನಾವು ಜೀವನ ಇಲ್ಲ. ಅವಳ ಫಲವಾದ ಜನ್ಮ ಮರಣ ಸುಖ ದುಃಖನ ಅನುಭವ ಮಾಡ್ತಾ ಇದ್ದಾನೆ ಜೀವ. ಮತ್ತು ಜೀವನಾದ ನಾನು ನಾನಾ ಪ್ರಕಾರವಾದ ಜಗತ್ತು ನನ್ನಲ್ಲಿ ತೋರುತ್ತಿರುವುದು. ನಾನು ಆಗಿತ್ತಲ್ಲ, ನಾನಾ ಪ್ರಕಾರವಾದ, ನಾನಾ ಮಾಡ್ಕೋಬೇಕಲ್ಲಿ, ನಾನು ಆಗಿತ್ತಲ್ಲ, ನಾನಾ ಪ್ರಕಾರವಾದ ಜಗತ್ತು ನನ್ನಲ್ಲಿ ತೋರುತ್ತಿರುವುದು ಮತ್ತು ಜಗತ್ತಿಗೆ ಕಾರಣವಾಗಲ್ಪಟ್ಟ ಯಾವ ಅಜ್ಞಾನವಿರುವುದೋ ಅದನ್ನು ದೂರ ಮಾಡಿಕೊಳ್ಳಲು ನಾನು ಜ್ಞಾನವನ್ನು ಇಚ್ಛಿಸುತ್ತೇನೆ ಅಲ್ಲ. ಜಗತ್ತು ನಾನಾ ಪ್ರಕಾರವಾಗಿ ನನ್ನಲ್ಲಿ ತೋರ್ತದ. ಜಗತ್ತಿಗೆ ಕಾರಣವಾಗಲ್ಪಟ್ಟ ಅಜ್ಞಾನವನ್ನು ನಾಶ ಮಾಡ್ಕೊಳ್ಳಕ್ಕೆ ನಾನು ಗುರುಗಳಂತೆ ಹೋಗಿ ಪ್ರಯತ್ನ ಮಾಡಬೇಕಾಗಿತ್ತು, ಇಚ್ಛೆ ಮಾಡ್ತಾ ಇದ್ದೇನೆ. ಇವು 4 ವ್ಯತ್ಯಾಸ. ಈಗ ಬ್ರಹ್ಮದಲ್ಲಿ ಏನದ? ಬ್ರಹ್ಮದಲ್ಲಿ ಪುಣ್ಯ ಇಲ್ಲ, ಪಾಪ ಇಲ್ಲ, ಜನ್ಮ ಇಲ್ಲ, ಮರಣ ಇಲ್ಲ, ಸುಖ ಇಲ್ಲ, ದುಃಖ ಇಲ್ಲ. ಯಾವ ಕ್ಲೇಶಗಳು ಬ್ರಹ್ಮದಲ್ಲಿ ಇರುವುದಿಲ್ಲ. ಮತ್ತು ಜ್ಞಾನದ ಇಚ್ಛೆಯು ಕೂಡ ಬ್ರಹ್ಮದಲ್ಲಿ ಐತನ. ಯಾಕ? ಬ್ರಹ್ಮ ಬಂಧ ಇಲ್ಲ, ಜ್ಞಾನದ ಇಚ್ಛೆ ಯಾಕಾಕತಿ? ಅಜ್ಞಾನ ಇತ್ತಂದ್ರೆ ಜ್ಞಾನದ ಇಚ್ಛೆ ಆಕತಿ. ಬ್ರಹ್ಮದಲ್ಲಿ ನಾನು ಜ್ಞಾನ ಮಾಡ್ಕೋಬೇಕನ್ನೋ ಇಚ್ಛೆನೂ ಇಲ್ಲ. 4 ವ್ಯತ್ಯಾಸ ಅದಾವ, ಗೊತ್ತಾಯ್ತು? ಜೀವ ಪುಣ್ಯ ಪಾಪಗಳನ್ನು ಮಾಡ್ತಾನೆ, ಬ್ರಹ್ಮನಲ್ಲಿ ಪುಣ್ಯ ಪಾಪ ಇಲ್ಲ. ಜೀವ ಸುಖ ದುಃಖಗಳನ್ನ ಜನ್ಮ ಮರಣ ಹೊಂತಾನ, ಆ ಬ್ರಹ್ಮಲ್ಲಿ ಜನ್ಮ ಮರಣ ಸುಖ ದುಃಖ ಇಲ್ಲ. ಜೀವನಲ್ಲಿ ಅನೇಕ ಕ್ಲೇಶಗಳದಾವ, ಬ್ರಹ್ಮದಲ್ಲಿ ಯಾವ ಕ್ಲೇಶಗಳು ಇಲ್ಲ. ಜೀವ ಅಜ್ಞಾನ ಕಳ್ಕೊಳ್ಳೋ ಸಲುವಾಗಿ ಜ್ಞಾನ ಇಚ್ಛೆಯನ್ನು ಮಾಡ್ತಾನೆ, ಆದ್ರೆ ಬ್ರಹ್ಮ ಜ್ಞಾನ ಇಚ್ಛೆಯನ್ನು ಮಾಡುವುದಿಲ್ಲ. ಯದ್ಯಪಿ ಪರಮಾತ್ಮ ಸತ್ತಾದಿಂದ ನನ್ನಲ್ಲಿ ಆದರೂ ಕೂಡ ಜನ್ಮವೇ ಮೊದಲಾದ ಸಂಸಾರವು ಇರುವುದಿಲ್ಲ. ಸತ್ಯವಾಗಿ ನನ್ನಲ್ಲಿ ಆದರೂ ಏನಿಲ್ಲ, ಜನ್ಮವೇ ಮೊದಲಾದ ಪ್ರಪಂಚ ನನ್ನಲ್ಲಿ ಸತ್ಯವಾಗಿಲ್ಲ ಅಂತ ನೀವು ಹೇಳ್ಕೊಂಬಂದಿರಿ.
ತಥಾಪಿ ಮಿಥ್ಯವಾಗಲ್ಪಟ್ಟ ಯಾವ ಜನ್ಮ ಮೊದಲಾದ ಮರಣಗಳವೋ ಅವುಗಳು ನನಗೆ ಭ್ರಾಂತಿಯಿಂದ ತೋರುತ್ತವೆ. ವಾಸ್ತವಿಕವಾಗಿ ಜನ್ಮ ಮರಣ ನನ್ನಲ್ಲಿಲ್ಲ, ಭ್ರಾಂತಿಯಿಂದ ತೋರಕತ್ಯಾವ ಸರಿನೇ. ಆದರೆ ಬ್ರಹ್ಮದಲ್ಲಿ ಇಲ್ಲವೇ ಇಲ್ಲ, ಭ್ರಾಂತಿನಿಂದಲೂ ಅವರಲ್ಲಿ ತೋರುದಿಲ್ಲ. ಬ್ರಹ್ಮದಲ್ಲಿ ನನಗೆ ಭ್ರಾಂತಿಯಿಂದಲೇ ಜನ್ಮ ಮರಣ ತೋರ್ತಾವ, ಆದರೆ ಬ್ರಹ್ಮದಲ್ಲಿ ಅವು ತೋರುವುದಿಲ್ಲ. ಆದ್ದರಿಂದ ಇಷ್ಟು ಭೇದದ ಜೀವ ಬ್ರಹ್ಮರ ಏಕತ್ವ ಸಂಭವಿಸುವುದಿಲ್ಲ. ತಿಳಿತಾ? ಜೀವ ಬ್ರಹ್ಮರಲ್ಲಿ ಏಕತ್ವ ನೀ ಜೀವನೇ ಬ್ರಹ್ಮನಿದ್ದಾನೆ ಅಂತೇನು ಹೇಳಿದ್ರಲ್ಲ, ಇಲ್ಲಿ ನನ್ನ ಸಂಶಯ ಅದ. ಇದಕ್ಕೆ ಏನಂತಾರ? ಪ್ರಮೇಯಗತ ಸಂಶಯ. ಕೆಲ ಟಿಪ್ನ ಕೊಟ್ಟ ಇಲ್ಲ. ಪ್ರಮೇಯಗತ ಸಂಶಯ, ಪ್ರಮಾಣಗತ ಸಂಶಯ ಇದ್ರ ಅಜ್ಞಾನದ ನಿವೃತ್ತಿ ಆಗುವುದಿಲ್ಲ. ಅದಲ್ಲ, ಹಿಂದೆ ನೀವು ಸ್ವಲ್ಪ ಚಿಂತನೆ ಮಾಡ್ಕೊಂಬರ್ರಿ. ಬ್ರಹ್ಮಜ್ಞಾನದಿಂದ ಅಜ್ಞಾನದ ನಿವೃತ್ತಿ ಆಕೈತಿ ಅಂತೇನು ಹೇಳಿದ್ರಲ್ಲ, ಬ್ರಹ್ಮಜ್ಞಾನದಿಂದ ಅಜ್ಞಾನದ ನಿವೃತ್ತಿ ಆಗ್ತೈತಿ ಅಂತ ಹೇಳಿದ್ರಲ್ಲ, ಆ ಬ್ರಹ್ಮಜ್ಞಾನ ಎರಡು ಪ್ರಕಾರ ಅದಾವೆ. ಬ್ರಹ್ಮಜ್ಞಾನ ಎಷ್ಟು ಪ್ರಕಾರ ಅದಾವ? ಎರಡು ಪ್ರಕಾರ. ಒಂದು ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನದ, ಇನ್ನೊಂದು ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಅದ. ಅಜ್ಞಾನದ ನಿವೃತ್ತಿ ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಅಂದ್ರೆ ಏನು, ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಅಂದ್ರೆ ಏನು? ಸ್ವಲ್ಪ ಇದನ್ನು ಚಿಂತನೆ ಮಾಡ್ರೆ ಈ ವಿಷಯ ಯಾಕೆ ಅವ ಇಲ್ಲಿ ತಂದಾನ ಅನ್ನೋದು ನಿಮಗೆ ಗೊತ್ತಾಗ್ತದೆ ಅಲ್ಲ. ಜ್ಞಾನ ಎರಡದ ಇಲ್ಲ, ಒಂದು ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ, ಇನ್ನೊಂದು ಜ್ಞಾನದಿಂದ ಅಜ್ಞಾನ ನಾಶಕತಿ ಖರೆ. ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನದಿಂದ ನಾಶಕತ್ತೋ ಏನು ದೃಢ ಅಪರೋಕ್ಷ ಬ್ರಹ್ಮಜ್ಞಾನದಿಂದ ನಾಶಕತ್ತೋ ಅಜ್ಞಾನ? ಈಗ ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಅಂದ್ರೆ ಏನು, ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಅಂದ್ರೆ ಏನು? ಸ್ವಲ್ಪ ತಲೆಯಾಗ ತಗೋರಿ. ಅದೃಢ ಅದಕ್ಕಂತಾರೆ. ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಅಂದ್ರೆ ಏನು? ಅಸಂಭಾವನಾ ಮತ್ತು ವಿಪರೀತ ಭಾವನಾ ಸಹಿತವಾಗಿ ಬ್ರಹ್ಮ ಆತ್ಮರ ಯಾವ ಏಕತ್ವದ ನಿಶ್ಚಯ ಉಂಟೋ ಅದು ಅದೃಢ ಅಪರೋಕ್ಷ. ಬಸ್ ಇದು ಬೇಕಾಗಿದೆ ಇಲ್ಲಿ. ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಅಂದ್ರೆ ಅಸಂಭಾವನಾ ವಿಪರೀತ ಭಾವನಾ ಸಹಿತವಾಗಿ ಬ್ರಹ್ಮ ಆತ್ಮರ ಏಕತ್ವದ ಏನ ನಿಶ್ಚಯದಲ್ಲ, ಇದಕ್ಕೆ ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಅಂತಂದ್ರೆ ಖರೆ. ಅಸಂಭಾವನಾ ವಿಪರೀತ ಭಾವನಾ ಅಂದ್ರೆ ಏನು? ಅಸಂಭಾವನಾ ವಿಪರೀತ ಸಹಿತವಾಗಿ ಯಾವುದಲ್ಲ. ಅಸಂಭಾವನಾ ಅಂದ್ರೇನು, ವಿಪರೀತ ಭಾವನಾ ಅಂದ್ರೇನು? ಇದು ಸ್ವಚ್ಛ ಆದ್ರೆ ಮುಂದೆ ನಿಮಗೆ ಹೆಜ್ಜೆ ಇಡಾಕ ಬರೋಬ್ಬರಿ ಆಕೈತಿ. ಅಸಂಭಾವನಾ ಅಂತಂದ್ರೆ ವಿಪರೀತ ಸ್ವಭಾವ. ವಿಪರೀತ ಭಾವನಾ ಅದು ಬೇರೆ, ವಿರುದ್ಧ ಸ್ವಭಾವ. ಅಸಂಭಾವನಾ ಅಂದ್ರೆ ಎರಡು, ಪ್ರಮಾಣಗತ ಸಂಶಯ ಪ್ರಮೇಯಗತ ಸಂಶಯ ಕೂಡಿಸಿ ಅಸಂಭಾವನಾ ಅಂತ ಕರೆದಾರೆ. ಪ್ರಮಾಣಗತ ಸಂಶಯ ಪ್ರಮೇಯಗತ ಸಂಶಯ. ಇಲ್ಲಿ ಪ್ರಮೇಯಗತ ಸಂಶಯ ಅಂದ್ರೆ ಏನು? ಜೀವ ಬ್ರಹ್ಮರಲ್ಲಿ ಭೇದ ಆಯ್ತೋ ಏನೋ ಅಭೇದ ಆಯ್ತೋ, ಇದು ಪ್ರಮೇಯಗತ ಸಂಶಯ. ಪ್ರಮಾಣಗಳು ಜೀವ ಬ್ರಹ್ಮರಿಗೆ ಅಭೇದವನ್ನು ಹೇಳ್ತಾವ ಏನು ಭೇದವನ್ನು ಹೇಳ್ತದು ಪ್ರಮಾಣಗತ ಸಂಶಯ. ಈಗ ಯಾಕೆ ಇದನ್ನು ತೆಗೆದಾನ ಅಂತ ಕೇಳಿದರೆ, ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನದಿಂದ ಅಜ್ಞಾನದ ನಾಶ ಆಗುವುದಿಲ್ಲ. ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನದ ಫಲ ಏನೇನು ಗೊತ್ತೈತೆ ನಿಮಗೆ? ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನದ ಫಲ ಚಂದ್ರೋದಯ ಹಾಗ ಬರ್ಬೇಕು ನೀವು. ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನದಿಂದ ಏನು ಫಲ ಆಗ್ತದ? ಉತ್ತಮ ಲೋಕದ ಬ್ರಹ್ಮ, ಅದು ಅಜ್ಞಾನ ನಾಶ ಆಗುವುದಿಲ್ಲ, ಮೋಕ್ಷ ಆಗುವುದಿಲ್ಲ. ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನದಿಂದ ಉತ್ತಮ ಲೋಕಾದಿಗಳ ಪ್ರಾಪ್ತಿಯಾಗ್ತಾವೆ ಅಲ್ರಿ, ಅಥವಾ ಯೋಗಿಗಳ ಜನ್ಮ ಆಗ್ತದೆ. ಇದು ಬೇಕಾಗ್ಯದ ನಮಗೆ, ಅದು ಪ್ರತಿಬಂಧಕ ಆಗ್ಯದ. ಅದು ಯಾವುದು? ಪ್ರಮಾಣಗತ ಸಂಶಯ ಪ್ರಮೇಯಗತ ಸಂಶಯಗಳು ಪ್ರತಿಬಂಧಕ ಆಗ್ಯಾವ, ಅಜ್ಞಾನಕ್ಕೆ ಅಳಿದಿಲ್ಲ ಅವು.
ಆದ್ದರಿಂದ ದೃಢ ಅಪರೋಕ್ಷ ಬ್ರಹ್ಮಜ್ಞಾನದಿಂದ ಅಜ್ಞಾನ ಹೋಗ್ತೈತಿ. ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಅಂದ್ರೆ ಏನು, ಅದರ ಫಲ ಏನು? ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಅಂದ್ರೆ ಏನು? ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಅಂದ್ರೆ ಏನು? ಅಸಂಭಾವನ ಮತ್ತು ವಿಪರೀತ ಭಾವನಾ ರಹಿತವಾಗಿ ಆತ್ಮರ ಯಾವ ಏಕತ್ವದ ನಿಶ್ಚಯ ಉಂಟು. ಅಸಂಭಾವನ ವಿಪರೀತ ಭಾವನಾ ರಹಿತವಾಗಿ ಬ್ರಹ್ಮ ಏಕತ್ವದ ನಿಶ್ಚಯ. ಇದಕ್ಕೆ ಅಂತಾರ ದೃಢ ಅಪರೋಕ್ಷ ಬ್ರಹ್ಮಜ್ಞಾನದಿಂದ ಏನು ಆಗುತ್ತದೆ? ದೃಢ ಅಪರೋಕ್ಷ ಬ್ರಹ್ಮಜ್ಞಾನದಿಂದ ಫಲ ಏನು? ದೃಢ ಅಪರೋಕ್ಷ ಬ್ರಹ್ಮಜ್ಞಾನದಿಂದ ಫಲ ಏನು? ಅಭಾನಾಪಾದಕ ಆವರಣ ಮತ್ತು ವಿಕ್ಷೇಪ ರೂಪ ಕಾರ್ಯಸಹಿತ ಅವಿದ್ಯದ ಅದನ್ನ ಬರ್ಬೇಕು. ಅದನ್ನ ಕಾರ್ಯಸಹಿತ ಅವಿದ್ಯದ ನಿವೃತ್ತಿ ಅಲ್ಲ. ಈಗ ಅಜ್ಞಾನದ ನಿವೃತ್ತಿ ಆದಾಗ ಜಗತ್ತಿನ ನಿವೃತ್ತಿ ಆಕೈತಿ ಅಂತ ಹೇಳ್ಯಾರ. ಅಜ್ಞಾನ ನಿವೃತ್ತಿ ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನದಿಂದ ಆಗಂಗಿಲ್ಲ. ಉತ್ತಮ ಲೋಕಾದಿಗಳ ಪ್ರಾಪ್ತಿ ಆಗ್ತಾವೆ. ಈಗ ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಆಗ್ಬೇಕಾಗೈತೆ ಅವನಿಗೆ. ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಆದಾಗ ಅವಿದ್ಯ ಅಭಾನಾಪಾದಕ ಆವರಣ ಸಹಿತ ಕತಿ ವಿಕ್ಷೇಪ ರೂಪ ಕಾರ್ಯ ಸಹಿತ ಅಜ್ಞಾನ ನಿವೃತ್ತಿಯಾಗಿ ಮೋಕ್ಷ ಆಕೈತಲ್ಲ. ಈಗ ಅದು ಮೋಕ್ಷಕ್ಕೆ ಪ್ರತಿಬಂಧಕ ಆಗ್ಯಾವ. ಯಾವ ಪ್ರಮಾಣಗತ ಸಂಶಯ ಅವನು ಕಳೆಯುವ ಸಲುವಾಗಿ ಈ ವಿಷಯಕ್ಕೆ ಬಂದಾರ ಅವರು ಅಲ್ರಿ. ನಿಶ್ಚಲದಾಸ ಸುಮ್ಮನೆ ಬರೆದಿಲ್ಲ ಪುಣ್ಯಾತ್ಮ. ಅದಕ್ಕೆಲ್ಲ ಪ್ರಕ್ರಿಯೆಗಳ ನೇಮಗಳು ಹಾಕಿದಾನೆ. ಈಗ ಯಾಕೆ ಅದನ್ನು ತೆಗೆದಾನೆ? ಈ ಜೀವ ಬ್ರಹ್ಮರ ಅಭೇದ ಸಂಭವಿಸುವುದಿಲ್ಲ ಅಂತ ಅಂದ್ರೆ ಇದು ಪ್ರಮೇಯಗತ ಸಂಶಯವನ್ನು ಮುಂದೆ ಮಾಡಿದಾನೆ. ಗುರುಗಳ ಮುಂದೆ ಇಟ್ಟಿದ್ದಾನೆ. ಎರಡನೇದ್ದು ಏನು? ಯದ್ಯಪಿ ಪರಮಾತ್ಮ ಸತ್ತಾದಿಂದ ನನ್ನಲ್ಲಿ ಆದರೂ ಕೂಡ ಜನ್ಮ ಮೊದಲಾದ ಸಂಸಾರ ಇರುವುದಿಲ್ಲ. ತಥಾಪಿ ಮಿಥ್ಯೆ ಆಗಲ್ಪಟ್ಟ ಜನ್ಮ ಮೊದಲಾದಗಳಿರುವವು ಅವು ನನಗೆ ಭ್ರಾಂತಿಯಿಂದ ತೋರ್ತಾವೆ. ಆದರೆ ಬ್ರಹ್ಮದಲ್ಲಿ ಇದು ಇಲ್ಲವೇ ಇಲ್ಲ. ಅಂದ ಬಳಿಕ ಜೀವ ಬ್ರಹ್ಮರಲ್ಲಿ ಏಕತ್ವ ಸಂಭವಿಸುವುದಿಲ್ಲ. 158 ಪಕ್ಷಿ ಇನ್ನೊಂದು ಹೇಳ್ತಾನೆ. ಇನ್ನೇನೋ ಪ್ರಮಾಣಗತ ಸಂಶಯ ಹೇಳೋಣ. ಈಗ ಇದು ಪ್ರಮೇಯಗತ ಸಂಶಯ ಆತು. ಅರ್ಥ ಆಗ್ಬೇಕು, ಸ್ಪಷ್ಟವಾಗಿ ಅರ್ಥ ಆಗ್ಬೇಕು. ಇಲ್ಲಿ ತಕ್ಕ ಹೇಳಿದ್ದು ಪ್ರಮೇಯಗತ ಅಂದ್ರೆ ಜೀವ ಬ್ರಹ್ಮರ ಅಭೇದ ಸಂಭವಿಸುವುದಿಲ್ಲ. ಇದು ಯಾವ ಸಂಶಯ? ಇದು ಪ್ರಮೇಯಗತ ಸಂಶಯ. ಇನ್ನು ಪ್ರಮಾಣಗತ ಸಂಶಯ ಹೇಳ್ತಾನ. ಪಕ್ಷಿ ರೂಪಗಳ ವಿಲಕ್ಷಣವಾಗಿರುವ ಜೀವ ಬ್ರಹ್ಮರ ಏಕತ್ವದಿಂದ ಕರ್ಮೋಪಾಸನೆ ಪ್ರತಿಪಾದಕವಾದ ವೇದವು ನಿಷ್ಫಲವಾಗಿರುವುದು. ಸುನಹು ಗುರು ದೂಜೋ ಪುನಿ ಸಂಶಯ ಜೀವ ಬ್ರಹ್ಮ ಏಕತ್ವ ಪ್ರಣವಶೆ ಏಕ ವೃಕ್ಷ ಮೇ ಸಮ ದ್ವೈ ಪಕ್ಷಿ ಫಲಭೋಗೈ ಏಕ ದೋಜೋ ಸಚ್ಚಿ. ನೋಡಿ ಟೀಕಾಕ್ ಬರೀ. ಟೀಕಾದಾಗ ಹೇ ಗುರುದೇವ, ನನಗೆ ಮತ್ತೆ ಬೇರೊಂದು ಸಂಶಯ ಉಂಟಾಗಿದೆ. ಆ ಸಂಶಯವು ಹೇಗಿರುವುದು ಎಂಬುದನ್ನು ಕೇಳ್ರಿ. ಯಾರಿಗೆ ಜೀವ ಬ್ರಹ್ಮರ ಏಕತ್ವದ ನಿಶ್ಚಯವು ಪ್ರಣವಶಯ ಅಂದರೆ ದೂರವಾಗಿರುವುದೋ ಆ ಸಂಶಯದಲ್ಲಿ ತಮ್ಮನ್ನು ಕುರಿತು ಕೇಳುತ್ತೇನೆ. ಅದನ್ನು ತಾವು ಕೇಳಿ ಸಂಶಯವನ್ನು ದೂರ ಮಾಡ್ರಿ. ಜೀವ ಬ್ರಹ್ಮರ ಏಕತ್ವದಲ್ಲಿ ನನಗೆ ಸಂಶಯದ, ಅದನ್ನು ದೂರ ಮಾಡ್ರಿ. ಏನದು ಅಂತ ಕೇಳಿದ್ರೆ, ವೇದದಲ್ಲಿ ನಾನು ಈ ರೀತಿ ನೋಡಿರುತ್ತೇನೆ. ವೇದದಲ್ಲಿ ಅಂದ್ರೆ ಶ್ರುತಿಗಳಲ್ಲಿ. ಶ್ರುತಿಯ ಪ್ರಮಾಣ ಅಖಿಳರ್ಗೆ ಅಂದ್ರೆ ಆ ಪ್ರಮಾಣಗತ ಸಂಶಯವನ್ನು ಇಲ್ಲಿ ನಿರೂಪಣೆ ಮಾಡೋದನ್ನ. ವೇದದಲ್ಲಿ ನಾನು ಈ ರೀತಿಯಾಗಿ ನೋಡಿದ್ದೇನೆ. ಒಂದು ಬುದ್ಧಿರೂಪ ವೃಕ್ಷದಲ್ಲಿ 2 ಪಕ್ಷಿಗಳಿರುತ್ತವೆ. ಅವೆರಡು ಸಮಾನವಾಗಿ ಇರುತ್ತವೆ. ಅವುಗಳಲ್ಲಿ ಒಂದೇನೋ ಕರ್ಮದ ಫಲವನ್ನು ಭೋಗಿಸುವಂತಹದ್ದಾಗಿದೆ. ಇನ್ನೊಂದು ಸ್ವಚ್ಛ ಅಂದ್ರೆ ಶುದ್ಧವಾಗಿರುತ್ತದೆ, ಭೋಗರಹಿತವಾಗಿರುತ್ತದೆ, ಅಸಂಗವಾಗಿರುತ್ತದೆ ಮತ್ತು ಆ ಭೋಗಿಸುವಂತ ಪಕ್ಷನು ಪ್ರಕಾಶ ಮಾಡುತ್ತಿದೆ. ಇದೆಲ್ಲ ಹೇಳ್ತಿದ ವೇದದಲ್ಲಿ.
ಇದು ವೇದದ ಮುಂಡಕ ಉಪನಿಷತ್ತು ಅಂತ ಒಂದದ. ಮುಂಡಕದೊಳಗು ಶ್ವೇತಾಶ್ವರ ಉಪನಿಷತ್ತಿನೊಳಗೂ ಕೂಡ ಹೇಳಿದ್ದನ ಇಲ್ಲಿ ಹೇಳ್ಯಾನವ. ದ್ವಾಸುಪರ್ಣ ಸಯುಜ ಸಖಾಯ ಸಮಾನಂದ ವೃಕ್ಷಂ. ಇಲ್ಲಿ ದ್ವಾಸುಪರ್ಣ ಅಂತಕ್ಕಂಥ ಒಂದು ಮುಂಡಕ ಉಪನಿಷತ್ತಿನ ಮಂತ್ರವನ್ನೇ ಇಲ್ಲಿ ತನಗೆ ಸಂಶಯವನ್ನು ವ್ಯಕ್ತ ಮಾಡ್ತಾ ಇದ್ದಾನೆ. ಅಂದ್ರೇನೋ, ಒಂದು ಬುದ್ಧಿರೂಪ ವೃಕ್ಷದಲ್ಲಿ 2 ಪಕ್ಷಿಗಳದಾವೆ. ಏನೋ ಈ ವೇದದ ಶ್ರುತಿಯ ಅರ್ಥ ಹಿಂಗದ. ಮತ್ತು ಯಾವ 2 ಹೆಂಗದಾವ? ಒಂದೇನೋ ಕರ್ಮದ ಫಲವನ್ನು ಭೋಗಿಸುವಂಥದ್ದಾಗ್ಯದ, ಇನ್ನೊಂದು ಸ್ವಚ್ಛ ಅಂದ್ರೆ ಶುದ್ಧದ, ಅಂದ್ರೆ ಭೋಗರಹಿತದ, ಅಸಂಗದ, ಭೋಗಿಸುವಂಥ ಪಕ್ಷಿನ ಪ್ರಕಾಶ ಮಾಡ್ತದೆ. ಎರಡದು ಇಲ್ಲ. ಇದರಲ್ಲಿ ಭೋಗ ಉಳದ್ದು ಜೀವವೆಂದು ತೋರುತ್ತದೆ, ಎರಡನೇದು ಪರಮಾತ್ಮನೆಂದು ತೋರುತ್ತದೆ. ಆದ್ದರಿಂದ ಅವುಗಳಲ್ಲಿ ಏಕತ್ವ ಸಂಭವಿಸುವುದಿಲ್ಲ. ಒಂದು ಭೋಗ ಮಾಡುವ ಪಕ್ಷದ, ಇನ್ನೊಂದು ಭೋಗರಹಿತ ಪಕ್ಷದ. ಭೋಗ ಮಾಡುವ ಪಕ್ಷಿ ಜೀವ, ಎರಡನೇದು ಪರಮಾತ್ಮ. ಭೋಗರಹಿತವಾದದ್ದು ಪರಮಾತ್ಮ. ಹೆಂಗ ಅಭೇದ ಅಕ್ಕಾವು ಇವೆರಡೂ? ಆಗಂಗಿಲ್ಲ ಅಂತ ಅವನ ಅಭಿಪ್ರಾಯ ಇದೆ. ಇದು ಒಂದು ರೀತಿ. ಇನ್ನೊಂದೇನು, ವೇದಗಳು ಕರ್ಮ ತುಪಾಸನೆಗಳನ್ನು ಬಹಳ ಪ್ರಕಾರವಾಗಿ ಹೇಳಿರುತ್ತವೆಯೋ ಅವೆಲ್ಲವೂ ಜೀವ ಬ್ರಹ್ಮರ ಏಕತ್ವವನ್ನು ಹೇಳುವುದರಿಂದ ನಿಷ್ಫಲವಾಗುತ್ತವೆ. ಜ್ಞಾನದಿಂದ ಮೋಕ್ಷ ಕಿತ್ತು ಅಂದ್ರೆ ವೇದದಲ್ಲಿ ಕರ್ಮಕಾಂಡ ಉಪಾಸನೆ ಕಾಂಡಗಳನ್ನು ಹೇಳ್ಯಾರಲ್ಲ, ಅವೆಲ್ಲ ನಿಷ್ಫಲಕ್ಕವೇ ಅಲ್ರಿ. ವೇದಗಳು ಕರ್ಮ ತುಪಾಸನೆಗಳನ್ನು ಮತ್ತು ಬಹಳ ಪ್ರಕಾರವಾಗಿ ಹೇಳಿರುತ್ತವೆ. ಅವೆಲ್ಲ ಜೀವ ಬ್ರಹ್ಮರ ಏಕತ್ವವನ್ನು ಹೇಳುವುದರಿಂದ ನಿಷ್ಫಲಕ್ಕವೆ. ಈಗ ಉಪಾಸನೆಯಲ್ಲಿ ಜೀವ ಬ್ರಹ್ಮರ ಏಕತ್ವ ಇರಂಗಿಲ್ಲ, ಕರ್ಮದಲ್ಲಿ ಏಕತ್ವ ಇರಂಗಿಲ್ಲ. ಕರ್ಮ ಮಾಡವ ಜೀವ, ಫಲ ಕೊಡವ ಪರಮಾತ್ಮ. ಭೇದತ್ತಿಲ್ಲ, ಭೇದತ್ತಿ. ಉಪಾಸನೆ ಮಾಡವ ಜೀವ, ಉಪಾಸಕನಿಗೆ ಫಲವನ್ನು ಕೊಡವ ಈಶ್ವರ. ಅನ್ಬರ್ಕ ಅಲ್ಲೂ ಭೇದನ ಐತಿ. ನೀವು ಅಭೇದವನ್ನು ಹೇಳಿದ್ರಿ ಅಂತ ಅಂದರೆ, ನೀವು ಅಭೇದವನ್ನು ಹೇಳಿದ್ರಿ ಅಂದ್ರೆ ಈ ಕರ್ಮಕಾಂಡ ಉಪಾಸನ ಕಾಂಡಗಳು ವ್ಯರ್ಥ ಆಗ್ತಾವಲ್ಲ. ಇದೊಂದು ಸಂಶಯ ಆಯ್ತು. ಗೊತ್ತಾನೆ. ಎರಡನೇ ಸಂಶಯ ಇದು. ಒಂದು ವೇಳೆ ತಾವು ಜೀವ ಬ್ರಹ್ಮವರ ಏಕತ್ವವನ್ನು ಹೇಳುವುದಾದರೆ ಆ ಬ್ರಹ್ಮದಲ್ಲಿ ಜೀವ ಸ್ವರೂಪ ಅಂತರ್ಭಾವ ಹೇಳಿರುವರೋ ಅಥವಾ ಜೀವನಲ್ಲಿ ಬ್ರಹ್ಮರೂಪ ಅಂತರ್ಭಾವ ಹೇಳಿರುವರೋ ಇರ್ಲದು. ನೀವು ಅಭೇದವನ್ನೇ ಹೇಳ್ತೀರಿ ಅಂತಂದ್ರೆ, ಜೀವನಿಗೆ ಬ್ರಹ್ಮನಿಗೆ ಅಭೇದವನ್ನು ಹೇಳ್ತೀರಿ ಅಂದ್ರೆ ಹೆಂಗೆ ಹೇಳ್ತೀರಿ? ಬ್ರಹ್ಮನಲ್ಲಿ ತಂದು ಜೀವನ ಕೂಡಿಸ್ತಿರೋ ಏನು ಜೀವನಲ್ಲಿ ತಂದ ಬ್ರಹ್ಮನನ್ನು ಕೂಡಿಸ್ತಿರೋ? ಜೀವ ಬ್ರಹ್ಮರ ಭೇದ ಹೇಳ್ತೀರಿಲ್ಲ ನೀವು. ಇವ ಬ್ರಹ್ಮ, ಇವ ಜೀವ. ಈ ಬ್ರಹ್ಮನನ್ನು ತಂದು ಈ ಜೀವನಲ್ಲಿ ಕೂಡಿಸ್ತಿರೋ ಏನು ಜೀವನಲ್ಲಿ ತಂದು ಬ್ರಹ್ಮನಲ್ಲಿ ಕುಂಡಿಸ್ತೀರೋ? ಅವನ ಪ್ರಶ್ನೆ. ಅವನ ಪ್ರಶ್ನೆ ಏತನ್ ಅಭೇದ ಮಾಡ್ಬೇಕಾದ್ರೆ ಒಬ್ಬರೆಲ್ಲ ಒಬ್ರು ಕೂಡಿಸ್ಬೇಕಲ್ಲ ನೀವು. ಒಂದು ವೇಳೆ ಕದಾಚಿತ್ ಬ್ರಹ್ಮನಲ್ಲಿ ಜೀವ ಸ್ವರೂಪದ ಅಂತರ್ಭಾವವನ್ನು ಹೇಳಿದರೆ ಬ್ರಹ್ಮನಲ್ಲಿ ಜೀವನ ತಂದು ಸೇರಿಸ್ತನು ಅಂತ ಅಂದ್ರಿ ಅಂದ್ರೆ ಜೀವ ಬ್ರಹ್ಮ ಸ್ವರೂಪ ಆಗಿಬಿಟ್ಟೀಗ. ಹೌದಲ್ಲ? ಬ್ರಹ್ಮನಲ್ಲಿ ಜೀವನ ಅಂತಂದು ಸೇರಿಸಿರಲ್ಲ, ಜೀವ ಏನದೀಗ ಬ್ರಹ್ಮ ಸ್ವರೂಪ ಅದ. ನೀವು ಕರ್ಮ ಉಪಾಸನೆ ಮಾಡಕ್ಕೆ ಅಧಿಕಾರಿಗಳೇ ಇಲ್ಲ ಅಂದರು. ಆದ್ರೆ ಕರ್ಮ ಉಪಾಸನೆ ನಿಷ್ಫಲ ಅದು. ಅರ್ಥ ಆಯ್ತು? ಜೀವನ ಅಂತಂದ ನೀವು ಬ್ರಹ್ಮನ ಕೂಡ್ಸ್ಯಾರ. ಈಗ ಜೀವ ಇಲ್ಲ ಅದ, ಅಧಿಕಾರಿಗಳಿಲ್ಲ ಅದ. ಕರ್ಮ ಮಾಡಕ್ಕೆ ಅಧಿಕಾರಿಗಳಿಲ್ಲ ಅದ, ಉಪಾಸನೆ ಮಾಡಕ್ಕೆ ಅಧಿಕಾರಿಗಳಿಲ್ಲ ಅದ್ರ ಅಂದ್ರೆ ಕರ್ಮಕಾಂಡ ಉಪಾಸನೆ ಕಾಂಡ ವ್ಯರ್ಥ ಅದು. ಇನ್ನು ಒಂದು ವೇಳೆ ಜೀವನಲ್ಲಿ ಬ್ರಹ್ಮ ಸ್ವರೂಪನ ಅಂತರ್ಭಾವ ಮಾಡಿದ್ರಿ ಅಂದ್ರೆ, ಇಲ್ಲಪ್ಪ ನಾವು ಜೀವನಲ್ಲೇ ಬ್ರಹ್ಮನನ್ನು ತಂದು ಕುಂಡಿಸ್ತೀವ ಅಂದ್ರೆ ಬ್ರಹ್ಮ ಜೀವರೂಪ ಅದ. ಅದಲ್ಲ? ಬ್ರಹ್ಮನ್ ತಂದು ಎದ್ರಾಗ ಕುಡಿಸ್ಯಾರ ನೀವು? ಜೀವನಾಗ ಕುಡಿಸಿರಿಲ್ಲ. ಈ ಬ್ರಹ್ಮ ಏನದ? ಜೀವ ಅದ. ಬ್ರಹ್ಮ ಜೀವರೂಪ ಅದ. ಯಾರ ಉಪಾಸನೆಯನ್ನು ಮಾಡುವುದಿರೋದ ಆ ಉಪಾಸ್ಯವೇ ಅಭಾವ. ನೋಡಿ, ದೇವರನ್ನ ಇಲ್ಲ ಅದ.
ದೇವರ ಉಪಾಸನೆ ಮಾಡ್ಬೇಕಾಗಿತ್ತಲ್ಲ, ದೇವರ ಇಲ್ಲ, ಅದು ಅಭಾವ ಆತ. ಆದ್ದರಿಂದ ಉಪಾಸನೆ ನಿಷ್ಫಲ ಆತು. ಮತ್ತು ಕರ್ಮದ ಫಲವನ್ನು ಕೊಡುವಂತ ಯಾವ ಪರಮಾತ್ಮ ಅವ ಜೀವ ಕೂತಾನ ಬಂದ, ಅವನ ಅಭಾವ ಆಗ್ಯದ. ಅದರಿಂದ ಕರ್ಮ ನಿಷ್ಫಲ ಆತು. ಇಲ್ಲಪ್ಪ, ಮೀಮಾಂಸಕರ ಕರ್ಮವೇ ಈಶ್ವರ ಐತಿ ಅಂತ ಹೇಳ್ಯಾರ ಅಂತಂದ್ರು ಕೂಡ ಆ ಮೀಮಾಂಸಕ ಹೇಳೋ ಮಾತು ಸರಿಯಾಗಂಗಿಲ್ಲ. ಈ ವಾರ್ತೆ ಸಮೀಚೀನ ಇರುವುದಿಲ್ಲ. ಯಾಕಂದ್ರೆ ಕರ್ಮ ಜಡ ಅದಾವ, ಅವು ಫಲ ಕೊಡಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಕರ್ಮದ ಫಲವನ್ನು ಈಶ್ವರನೇ ಕೊಡುವನಾಗಿದ್ದಾನೆ. ಈ ರೀತಿಯಿಂದ ಪರಮಾತ್ಮ ಮತ್ತು ಜೀವರ ಏಕತ್ವ ಸಂಭವಿಸುವುದಿಲ್ಲ. ತಿಳ್ತಾನೆ ಇದ್ರೊಳಗೆ ಎಷ್ಟು ಗದ್ದಲದ ಗೊತ್ತೈತೇನೆ. ಇದ್ರೊಳಗೆ ಪ್ರಮಾಣಗತ ಸಂಶಯ ಆತು, ಪ್ರಮೇಯಗತ ಸಂಶಯ ಆತು. ಇನ್ನ ಎರಡನೇದೇನು, ನೀವು ಜೀವ ಬ್ರಹ್ಮರ ಅಭೇದವನ್ನು ಹೇಳುವುದರಿಂದ ಕರ್ಮಕಾಂಡ ಉಪಾಸನೆ ಕಾಂಡಗಳು ವ್ಯರ್ಥ ಅದು. ಪ್ರಶ್ನೆ ಉಳಿಸೋದವು. ಒಂದು ಪ್ರಮಾಣಗತ ಸಂಶಯ ಆತು, ಒಂದು ಪ್ರಮೇಯಗತ ಸಂಶಯ ಆತು. ಜೀವ ಬ್ರಹ್ಮರ ಅಭೇದ ಸಂಭವಿಸುವುದೇ ಇಲ್ಲ. ಯಾಕೆ? ಜೀವನಿಗೂ ಬ್ರಹ್ಮನಿಗೂ ವಿರುದ್ಧ ಲಕ್ಷಣಗಳದಾವು. ಎರಡನೇದೇನು, ವೇದದೊಳಗೆ ಹೇಳೈತಿ, ಒಂದು ವಕ್ಷದೊಳಗೆ ಎರಡು ಪಕ್ಷಿಗಳದಾವು. ಒಂದು ಭೋಗಿ ಐತಿ, ಒಂದು ಪ್ರಕಾಶ ಮಾಡೋದೈತಿ. ಅನ್ಬೇಕ ಅಲ್ಲಿ ಏನು ಭೇದನ ಐತಿ, ಅಲ್ಲಿ ಜೀವ ಬ್ರಹ್ಮನ ಭೇದ ಇಲ್ಲ. ಇದು ಯಾವ ಶ್ರುತಿ ಪ್ರಮಾಣದಲ್ಲಿರೋ ಸಂಶಯ, ಪ್ರಮಾಣಗತ ಸಂಶಯ, ಪ್ರಮೇಯಗತ ಸಂಶಯ ಅಲ್ಲದ. ಕರ್ಮಕಾಂಡ ಉಪಾಸನೆಗಳು ವ್ಯರ್ಥ ಆಗುವುದೊಂದು ಮೂರನೇ ಸಂಶಯ. ಅರ್ಥ ಆಗ್ತೇನಿಲ್ಲ? ಕರ್ಮ ಯಾಕ ನೀವು ಜ್ಞಾನದಿಂದ ಮೋಕ್ಷ ಅಂತ ಹೇಳಿದ್ರಿ ಅಂದ್ರೆ ಕರ್ಮಕಾಂಡ ಉಪಾಸನೆ ಕಂಡು ಹೇಳಲ್ಲ ವೇದದಾಗ. ವೇದ ಸುಳ್ಳು ಎದ್ದು ಹೇಳಂಗಿಲ್ಲ. ಮತ್ತು ಕರ್ಮಕಾಂಡ ಉಪಾಸನೆಗಳು ವ್ಯರ್ಥ ಆಕ್ಕವ. ಎಲ್ಲಿ ಅವೇದವನ್ನು ಹೇಳ್ತೀರಂದ್ರೆ ನೀವು ಜೀವನ ಅಂತಂದು ಬ್ರಹ್ಮನಲ್ಲಿ ಕೂಡಿಸ್ತೀರ, ಬ್ರಹ್ಮನ ಅಂತಂದು ಜೀವನದಲ್ಲಿ ಕೂಡಿಸ್ತೀರೋ. ಒಂದು ವೇಳೆ ನೀವು ಕದಾಚಿತ್ ಬ್ರಹ್ಮನಲ್ಲಿ ಜೀವನನ ಅಂತರ್ಭಾವ ಮಾಡಿದ್ರಿ ಅಂದ್ರೆ ಜೀವ ಇಲ್ಲ ಅದ, ಬ್ರಹ್ಮ ಕೂತ. ಅಧಿಕಾರಿಗಳೇ ಇಲ್ಲ ಆದ್ರು. ಇಲ್ಲಪ್ಪ, ಬ್ರಹ್ಮನನ್ನ ತಂದು ಜೀವನ ಕೂಡಿಸ್ತಾರ. ಈ ಬ್ರಹ್ಮ ಏನಾದ ಈಗ ಜೀವ ಅದ. ಉಪಾಸನೆ ಮಾಡೋರ ಯಾರಿಲ್ಲ ಆದ್ರು. ಆದ್ದರಿಂದ ಜೀವ ಬ್ರಹ್ಮರ ಅಭೇದ ಸಂಭವಿಸುವುದಿಲ್ಲ. ಇದು ಇಷ್ಟು ಶಂಕ ಇಲ್ಲಿ ತನಕ. 157 ಅಂಕಗತ ಪ್ರಶ್ನೆಗೆ ಉತ್ತರ 159. 159 ಏನು ಹೇಳ್ತಾರೆ? 4 ಆಕಾಶಗಳು ಮತ್ತು 4 ಚೇತನಗಳು. ಈಗ ಉತ್ತರ ಹೇಳ್ಬೇಕಾದ್ರೆ ದೃಷ್ಟಾಂತ ಕೊಟ್ಟು ಆಮೇಲೆ ಸಿದ್ಧಾಂತಕ್ಕೆ ಬರ್ತಾರ. ಯಾವುದಾದ್ರೂ ಹೇಳ್ಬೇಕಾದ್ರೆ ಮೊದಲ ದೃಷ್ಟಾಂತ ಕೊಡ್ಬೇಕು, ಆಮೇಲೆ ಸಿದ್ಧಾಂತದ ಅರ್ಥ ಆಗ್ತದ. ಅವು ಏನು ದೃಷ್ಟಾಂತಗಳು? 4 ಆಕಾಶ, 4 ಚೇತನ. ಸುನಹೋ ಶಿಷ್ಯ ಏಕಕಮೋ ವಿಚಾರ, ವೈಜಾತೆ ಶಂಕಾ ವಿಸ್ತಾರ. घटाकाश एक जल आकाश, मेघाकाश महाकाश, भारी चारी भेदे नभ के जान हो, पुनि चेतन के तथा पिछान हो। एक कूटस्थ जीव पुनि कहिए, इस ब्रह्म ही जान ही रहिए। जब इनको तू रूप पिछाने, निज शंका तब ही सब भाने। याते सुन इनको अब भेदा, न से सुनहत जन्मादिक खेद। टीका, ನಿನಗೆ ಯಾವ ಸಂಶಯಗಳು ಉಂಟಾಗಿರುವವ ಅವುಗಳ ವಿಸ್ತಾರ ಅಂದರೆ ನಿರಾಕರಣವು ಯಾವುದರಿಂದ ಆಗುವುದೋ ಆ ವಿಚಾರವನ್ನು ನಾ ಹೇಳ್ತಾ ಇದ್ದೇನೆ ತಮ್ಮ, ಕೇಳು. ಏನವರು ಯಾವ ಪ್ರಕಾರ ಒಂದೇ ಆಕಾಶದಲ್ಲಿ ಒಂದು ಘಟಾಕಾಶ, ಇನ್ನೊಂದು ಜಲಾಕಾಶ, ಮತ್ತೊಂದು ಮೇಘಾಕಾಶ, ಮತ್ತೊಂದು ಮಹಾಕಾಶ. ಒಂದೇ ಆಕಾಶದ ಆಕಾಶ ನಾಲ್ಕಿಲ್ಲ. ಉಪಾಧಿ ಭೇದದಿಂದ ಆಕಾಶ 4 ಆಗಿ ತೋರಾಕತ್ಯಾವೆ. ಹೇಗೋ ಹಾಗೆ ಚೇತನದಲ್ಲಿ ಭೇದ ಇಲ್ಲ.
ಪರತು ಉಪಾಧಿ ಭೇದದಿಂದ ಚೇತನದೊಳಗೆ 4 ಪ್ರಕಾರ ಭೇದ ಕಾಣಿಸ್ತದೆ. ಒಂದನೇದು ಕೂಟಸ್ಥ ಚೇತನ, ಎರಡನೇದು ಜೀವಚೇತನ, ಮೂರನೇದು ಈಶ್ವರ ಚೇತನ, ನಾಲ್ಕನೇದು ಬ್ರಹ್ಮಚೇತನ. ಆಕಾಶದ 4 ಭೇದಗಳಂತೆ ಈ 4 ಭೇದಗಳು ಚೇತನದಲ್ಲಿ ಇರುತ್ತವೆ. 4 ಆಕಾಶ ಭೇದ ಹೆಂಗದಾವೋ ಹಾಗೆ 4 ಚೇತನಗಳಲ್ಲಿ ಭೇದ ಆಗ್ಯದ. ಹೇ ಶಿಷ್ಯನೇ, ಯಾವಾಗ ಇವುಗಳ ಸ್ವರೂಪವನ್ನು ನೀನು ಒಳ್ಳೆಯ ರೀತಿಯಿಂದ ತಿಳಿದುಕೊಳ್ಳುವೆಯೋ ಆವಾಗ ನಿನ್ನ ಸಂಶಯಕ್ಕೆ ನೀನು ತಾನೇ ಸಮಾಧಾನವನ್ನು ಕಂಡುಕೊಳ್ಳುತ್ತೀಯೇ. ಆದ್ದರಿಂದ ನಾನು ಇವುಗಳ ಸ್ವರೂಪವನ್ನು ವರ್ಣನೆ ಮಾಡುತ್ತೇನೆ. ಯಾವುದನ್ನು ಕೇಳುವುದರಿಂದ ಸಂಶಯರಹಿತ ಜ್ಞಾನ ಉಂಟಾಗಿ ಜನ್ಮವೇ ಮೊದಲಾದ ದುಃಖದ ನಾಶವಾಗುವುದು, ಅದನ್ನು ಕೇಳು. ಈ 4 ಆಕಾಶ 4 ಚೇತನಗಳ ವಿಚಾರವನ್ನು ನೀನು ಚೆನ್ನಾಗಿ ಕೇಳಿದಿ ಅಂತಂದ್ರೆ ನಿನ್ನ ಸಂಶಯ ಏನು ಜೀವ ಬ್ರಹ್ಮರಲ್ಲೇ ಭೇದ ಆಗುವುದಿಲ್ಲ ಅಂತ ನಿನ್ನ ಸಂಶಯ ಅದ ಅಲ್ಲ. ವೇದದೊಳಗ ಹೇಳಿದ್ದೊಂದು ಸಂಶಯ ಅದ. ಜೀವ ಬ್ರಹ್ಮರಲ್ಲಿ ಏನದ ಅಂತ ಕೇಳಿದ್ರೆ ಪರಸ್ಪರ ಭೇದದ. ಮತ್ತೊಂದೇನು ಕರ್ಮಕಾಂಡ ಉಪಾಸನ ಕಾಂಡಗಳು ವ್ಯರ್ಥ ಆಗ್ತಾವ. ಇಷ್ಟೆಲ್ಲ ಸಂಶಯಗಳದಾವ ನನಗೆ. ಆ ಎಲ್ಲ ಸಂಶಯಗಳು ಕಳಿ ಹೋಗ್ತಾವ. ಈ 4 ಆಕಾಶದ ವರ್ಣನವನ್ನು ಹೇಳ್ತಾ ಇದ್ದಾರೆ. ಮೊಟ್ಟ ಮೊದಲಿಗೆ ಏನು ಜಲಪೂರ್ತ ಘಟಕು ಜೂದೆ ಚೇತನ ನಭ ಅವಕಾಶ ಯುಕ್ತಿ ನಿಪುಣ ಪಂಡಿತ ಕಹೆ ತಾಕೋ ಘಟ ಆಕಾಶ. ಯಾವ ನೀರಿನಿಂದ ತುಂಬಿದ ಕೊಡಕ್ಕೆ ಆಕಾಶವು ಎಷ್ಟು ಅವಕಾಶವನ್ನು ಕೊಟ್ಟಿರುವುದೋ, ಅಂದರೆ ಜಲದಿಂದ ತುಂಬಿರುವ ಕೊಡವು ಆಕಾಶದ ಎಷ್ಟು ಭಾಗನು ವ್ಯಾಪಿಸಿರುತ್ತದೆಯೋ ಅದಕ್ಕೆ ಯುಕ್ತಿ ನಿಪುಣರಾಗಿರ್ತಕ್ಕಂಥ ಪಂಡಿತರು ವಿದ್ವಾಂಸರು ಘಟಾಕಾಶವೆಂದು ಹೇಳುತ್ತಾರೆ. ಅದರ ಅರ್ಥ ಏನು ಅಂತ ಕೇಳಿದರೆ, ಹೇ ಶಿಷ್ಯನೇ, ಜಲದಿಂದ ತುಂಬಿದ ಘಟಕ್ಕೆ ತುಂಬಿ ದ ಒಂದು ಹಾಕೋಬೇಕಲ್ಲಿದ್ದ ದ ಬಿದ್ದಿಲ್ಲ ಅಲ್ಲಿ. ಜಲದಿಂದ ತುಂಬಿದ ಘಟಕ್ಕೆ ಆಕಾಶವು ಎಷ್ಟು ಅವಕಾಶವನ್ನು ಕೊಟ್ಟಿರುವುದೋ ಅಷ್ಟು ಆಕಾಶಕ್ಕೆ ಪಂಡಿತ ಜನರು, ಪಂಡಿತ ಜ ಇಲ್ಲ ಅಲ್ಲಿ, ಪಂಡಿತ ನರು ಆಗಿತ್ತಲ್ಲ, ಪಂಡಿತ ಜನರು ಘಟಾಕಾಶವೆಂದು ಹೇಳುತ್ತಾರೆ. ಇದು ಏನಾಗಿರಬೇಕು ಅಂತ ಕೇಳಿದರೆ, ಜಲದಿಂದ ಒಂದು ಘಟ ತುಂಬೈತಿ ಅಂತ ಇಟ್ಕೋರಿ. ಕೊಡ ಎದರಿಂದ ತುಂಬೈತಿ? ಜಲದಿಂದ ತುಂಬಿದ ಅಲ್ಲ. ಆ ಜಲದಿಂದ ತುಂಬಿರತಕ್ಕಂಥ ಆ ಜಲಕ್ಕೆ ಆಕಾಶ ಎಷ್ಟು ಅವಕಾಶವನ್ನು ಕೊಟ್ಟದನೋ ಅದಕ್ಕೇನಬೇಕು? ಘಟಾಕಾಶ ಅಂತ ಕರಿಬೇಕು. ಇದ್ರೊಳಗೆ ಯಾರೋ ಸಂಶಯ ಮಾಡ್ತಾ ಇದ್ದಾರೆ, ಅದನ್ನು ಕೆಳಗೆ ಟಿಪ್ಪಣಿ ಒಳಗೆ ಹೇಳ್ಯಾರ. ಏನು ಸಂಶಯ? ಇಲ್ಲಿ ಈ ಸಂಶಯವಿರುತ್ತದೆ, ಘಟದಿಂದ ಹೊರಗೆ ಯಾವ ಆಕಾಶವಿರುವುದೋ ಅದು ಮಹಾಕಾಶವಿರುತ್ತದೆ. ಅದರಿಂದ ಭಿನ್ನವಾಗಿ ಘಟದ ಒಳಗೆ ಯಾವ ಆಕಾಶವಿರೋದೋ ಅದು ಘಟಾಕಾಶವಿರುತ್ತದೆ. ಈ ಘಟಾಕಾಶದ ಲಕ್ಷಣ ಸುಲಭವಾಗುತ್ತದೆ ಅಲ್ರಿ. ನೀವು ಹಿಂಗೆ ಹೇಳಿದ್ರೆ ಭಾಳ ಸುಲಭ ಆಕೈತಿ ಅಂತ ನೀವ ಏನಂತಾನೆ, ಘಟದಿಂದ ಹೊರಗಿದ್ದದ್ದು ಮಹಾಕಾಶ ಅನ್ರಿ, ಘಟದ ಒಳಗಿದ್ದದಕ್ಕೆ ಘಟಾಕಾಶ ಅನ್ರಿ. ಇಟ್ಟು ಸರಳ ಇರ್ಲಿಕ್ಕಾಗಿ ಜಲಪೂರಿತವಾದ ಘಟಕ್ಕೆ ಆಕಾಶ ಒಟ್ಟು ಅವಕಾಶ ಕೊಟ್ಟದ್ದು, ಅದಕ್ಕೆ ನೀವು ಘಟಾಕಾಶ ನಾವು ಇಟ್ಟು ಯಾಕೆ ಮಾಡಕತ್ತೀರಿ? ಅಷ್ಟು ಸರಳ ಅದಲ್ಲ. ಘಟದ ಹೊರಗಿದ್ದು ಮಹಾಕಾಶ, ಘಟದ ಒಳಗಿದ್ದು ಘಟಾಕಾಶ. ಇಟ್ಟು ಅನ್ಬೇಕಾಗಿತ್ತಲ್ಲ ಅಂತ ಅಂದ್ರ ಅದನ್ನ ಅನ್ನೋದು ಬಿಟ್ಟ ನೀವು ಜಲಪೂರಿತ ಘಟಕ್ಕೆ ಮಹಾಕಾಶವು ಎಷ್ಟು ಆಕಾಶ ಕೊಟ್ಟಿರೋದು
ಅಷ್ಟು ಅವಕಾಶ ಅಂದರೆ ಆಕಾಶವು ಘಟಾಕಾಶವಿರುತ್ತದೆ. ಈ ರೀತಿ ಲಕ್ಷಣ ಮಾಡುವುದರ ಪ್ರಯೋಜನ ಏನು? ಹಿಂಗೆ ಹೇಳ್ತೀರಿ. ಇದಕ್ಕೆ ಈ ಸಮಾಧಾನವಿರುತ್ತದೆ ತಮ್ಮ. ಹಂಗಿದ್ರೆ ಏನು ಲಕ್ಷಣಕತಿ ಹೇಳ್ತಾನೆ ಕೇಳಂತಾರ. ಘಟಾಕಾಶಕ್ಕೆ ಪ್ರಥಮದಲ್ಲಿ ಹೇಗೆ ಲಕ್ಷಣ ಮಾಡಿದ್ದಾದರೆ ಘಟವು ಯಾವುದಲ್ಲಿ ಸ್ಥಿತವಾಗಿರುವುದೋ ಆ ಆಕಾಶವು 5ನೇ ಕಪಾಲಾಕಾಶ ಎಂದು ಹೇಳಬೇಕಾಗುತ್ತದೆ. ಅರ್ಥ ಆಕೈತೆ? ಘಟದ ಹೊರಗಿಂದು ಮಹಾಕಾಶ ನಿನ್ನಂಗ, ಘಟದ ಹೊರಗಿಂದು ಮಹಾಕಾಶ, ಘಟದ ಒಳಗಿಂದು ಘಟಾಕಾಶ ಇಟ್ಟು ಹೇಳಿದ್ರೆ ಹಂಚಿನಾಗ ಆಕಾಶ ಒಂದು ಐತೆ, ಇಲ್ಲ ಹಂಚು ಆಕಾಶ ವ್ಯಾಪಕ ಐತೆ. ಅದು ಎಲ್ಲೂ ಅದು ಇಲ್ಲದ ಜಾಗನೂ ಇಲ್ಲ, ಹೌದಲ್ಲ? ನೀನು ಹೊರಗಿಂದು ಮಹಾಕಾಶ ಅಂದಿ, ಒಳಗಿಂದು ಘಟಾಕಾಶ ಅಂದಿ, ಹಂಚಿನಾಗಿಂದ 5ನೇದು ಆಕಾಶ. ನಾವು ಹೇಳೋರು 4 ಅದೀವು. ಹಂಚಿನಾಗ ಒಂದು ಆಕಾಶ ಐತಿಲ್ಲ. ಅದಕ್ಕೆ ನಾವು ಹಂಚು ಸಹಿತ ಈಗ ಒಳಗಿಂದ ಘಟಾಕಾಶ ಅಂತ ಹೇಳ್ಬೇಕಾಗೈತಿ. ಹಂಚು ಸಹಿತ ಮತ್ತ ಅರ್ಥಕತ್ತಿಲ್ಲ. ಹಂಚು ಸಹಿತ ಘಟಕ್ಕೆ ಅವಕಾಶ ಕೊಟ್ಟ ಆಕಾಶ ಅಂತಂದ್ರೆ ಘಟ ಅಂದ್ರೆ ಬರೀ ಒಳಗಿಂದ ಘಟ ಅಲ್ಲ, ಹಂಚು ಸಹಿತ ಘಟಕ್ಕೆ ಅವಕಾಶ ಕೊಟ್ಟ ಆಕಾಶ. ಹಂಚು ಸಹಿತ ಒಳಗಿಂದ ಘಟಾಕಾಶ ಆಯ್ತು, ಹಂಚು ಬಿಟ್ಟು ಹೊರಗಿಂದು ಮಹಾಕಾಶ ಆಯ್ತು. ಕೇಳ್ತ? ಅದಕ್ಕೆ ನೀ ಹೇಳ್ದಂಗೆ ಹೇಳಿದ್ರು 5ನೇ ಆಕಾಶ ಹೇಳ್ಬೇಕಾಕತಿ. ಆಕಾಶದಾಗ 4 ಭಾಗ ಅದಾವ. ಆದ್ದರಿಂದ ಆ ಆಕಾಶ 5ನೇ ಕಪಾಲಾಕಾಶ, ಅದಕ್ಕೆ ಹಂಚಿನವಾಗಿನ ಆಕಾಶ ಅಂತ ಅನ್ಬೇಕಾಕತಿ ನಾವು. ತೀತು ಹಂಚಿನಾಗಿಂದು ಎಂದು ಹೇಳಬೇಕಾಗುತ್ತದೆ. ಅದು ಶಾಸ್ತ್ರಕ್ಕೆ ವಿರುದ್ಧವಾಗುವುದು. ಆದ್ದರಿಂದಲೇ ಈ 2ನೇ ಲಕ್ಷಣವು ಉಚಿತವಾಗಿರುತ್ತದೆ. ನಾವು ಹೇಳಿದ ಲಕ್ಷಣ ಏನಂತಲ್ಲ, ಇದು ಬಹಳ ಯೋಗ್ಯದ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಅಥ ಜಲಾಕಾಶ ವರ್ಣನ. ಇನ್ನೇನು ಹೇಳೋದ್ರ? ಜಲಾಕಾಶವನ್ನು ಹೇಳೋದ. ಈಗೇನಾಯ್ತು? ಘಟಾಕಾಶ ಆಯ್ತು. ಘಟಾಕಾಶ ತಿಳ್ಕೊರಿ. ಘಟಕ್ಕೆ ಜಲಪೂರಿತವಾದ ಘಟಕ್ಕೆ ಅಂದರೆ ಜಲಪೂರಿತವಾದ ಘಟಕ್ಕೆ ಆಕಾಶವು ಎಷ್ಟು ಅವಕಾಶವನ್ನು ಕೊಟ್ಟಿರುವುದೋ ಆ ಆಕಾಶಕ್ಕೆ ಘಟಾಕಾಶ ಅಂತ ಹೇಳಬೇಕು. ಇನ್ನು ಜಲಪೂರಿತ ಘಟನೆ ಜೂ ಪುಣಿ ಹೈ ನವಕೋ ಆಭಾಸ್ ಘಟಾಕಾಶವಿತ ವಿದ್ವಜ್ಜನ ಬಾಕತ ಜಲ ಆಕಾಶ. ಟೀಕಾ. ಹೇ ಶಿಷ್ಯನೇ, ಜಲದಿಂದ ತುಂಬಿರುವ ಯಾವ ಘಟವಿರುವುದೋ ಅದರಲ್ಲಿ ನಕ್ಷತ್ರಾದಿ ಸಹಿತ ಆಕಾಶದ ಪ್ರತಿಬಿಂಬ ಉಂಟಾಗುವುದು. ಆ ಆಕಾಶದ ಪ್ರತಿಬಿಂಬ ಮತ್ತು ಘಟಾಕಾಶಗಳೆರಡಕ್ಕೂ ಕೂಡಿಯೇ ಜಲಾಕಾಶವೆಂದು ಹೇಳಲ್ಪಡುತ್ತದೆ. ಜಲಾಕಾಶದಾಗ 2 ಅದು. ಏನೇನೋ? ಜಲ ತುಂಬಿರುವ ಯಾವ ಘಟವಿರುವುದೋ ಅದರಲ್ಲಿ ನಕ್ಷತ್ರಾದಿ ಸಹಿತ ಆಕಾಶದ ಪ್ರತಿಬಿಂಬ. ಅಂದ್ರ ಜಲಕ್ಕೆ ಅವಕಾಶ ಕೊಟ್ಟ ಆಕಾಶ ಒಂದು, ಜಲದೊಳಗೆ ಪ್ರತಿಫಲಿಸಿದ ಆಕಾಶ ಒಂದು. 2 ಅದು. ಯಾಕೆ? ನಕ್ಷತ್ರಾದಿ ಕಾಣಕ ಪ್ರತಿಬಿಂಬನು ಅದರೊಳಗೊಂದೈತಿ. ಜಲಕ್ಕೆ ಅವಕಾಶ ಕೊಟ್ಟ ಆಕಾಶ ಒಂದು, ಜಲದೊಳಗೆ ಪ್ರತಿಫಲಿಸಿದ ಆಕಾಶ ಒಂದು. 2 ಕೂಡಿಸಿ ಇದಕ್ಕೇನಬೇಕು? ಜಲಾಕಾಶ. ಇದ್ರಾಗ ಒಬ್ಬರು ಸಂಶಯ ಮಾಡ್ತಾನೆ. 75ನೇ ಟಿಪ್ಪಣಿ ಅಲ್ಲ, ಜಲದ ಹೊರತಾಗಿ ಪ್ರತಿಬಿಂಬ ಉಂಟಾಗುವುದಿಲ್ಲ. ಆದ್ದರಿಂದ ಇಲ್ಲಿ ಆಕಾಶದ ಪ್ರತಿಬಿಂಬವೆಂದು ಹೇಳುವುದರಿಂದ ಘಟದಲ್ಲಿ ಯಾವ ಜಲವಿರುವುದೋ ಆ ಜಲಸಹಿತವಾಗಿ ಆಕಾಶದ ಪ್ರತಿಬಿಂಬವೆಂದು ಗ್ರಹಣ ಮಾಡಬೇಕು. ಪ್ರತಿಬಿಂಬ ಆಗ್ಬೇಕಾದ್ರೆ ಜಲ ಬೇಕಾ ಇಲ್ಲ? ಬರೀ ಕೊಡದಾಗ ಪ್ರತಿಬಿಂಬ ಆಕೈತೆ, ಬರೀ ಕೊಡದಾಗ ಆಗುದಿಲ್ಲ. ಜಲ ಅಂದ್ರೆ ಜಲ ತುಂಬಿ ಜಲದೊಳಗಿಂದ ಒಂದು ಆಕಾಶ, ಜಲಕ್ಕೆ ಅವಕಾಶ ಕೊಟ್ಟೊಂದು ಆಕಾಶ. ಹಿಂಗೆ ಎರಡು ಅಕ್ಕಾವಂತ. ಜಲದ ಹೊರತಾಗಿ ಪ್ರತಿಬಿಂಬ ಆಗುವುದಿಲ್ಲ. ಆದ್ದರಿಂದ ಇಲ್ಲಿ ಆಕಾಶದ ಪ್ರತಿಬಿಂಬವೆಂದು ಹೇಳುವುದರಿಂದ ಘಟದಲ್ಲಿ ಯಾವ ಜಲವಿರುವುದೋ ಆ ಜಲ ಸಹಿತವಾಗಿ ಆಕಾಶದ ಪ್ರತಿಬಿಂಬವೆಂದು ಗ್ರಹಣ ಮಾಡಬೇಕು. ಇದರಲ್ಲಿ ಯಾರಾದರೂ ಶಂಕ ಮಾಡಿದ್ದಾದರೆ
ಆಕಾಶದ ಪ್ರತಿಬಿಂಬ ಉಂಟಾಗುವುದಿಲ್ಲ. ಆದರೆ ಕೇವಲ ನಕ್ಷತ್ರ ಆದಿಗಳದ್ದೇ ಪ್ರತಿಬಿಂಬ ಉಂಟಾಗುತ್ತದೆ. ಏಕೆಂದರೆ ಆಕಾಶ ರೂಪರಹಿತವಾಗಿರುತ್ತದೆ ಮತ್ತು ರೂಪವುಳ್ಳ ಪದಾರ್ಥದ ಪ್ರತಿಬಿಂಬ ಉಂಟಾಗುತ್ತದೆ. ಆದರೆ ಆಕಾಶದ ಪ್ರತಿಬಿಂಬ ಸಂಭವಿಸುವುದಿಲ್ಲ. ಈ ರೀತಿ ಯಾರಾದರೂ ಸಂಶಯ ಮಾಡಿದ್ದಾರೆ ಅಲ್ಲ, ಆಕತ್ತೆ ಸ್ವಾಭಾವಿಕ. ಆಕಾಶ ನಿರೂಪದ, ರೂಪರಹಿತವಾದ ವಸ್ತುವಿಂದ ಪ್ರತಿಬಿಂಬ ಎಂದೂ ಆಗಂಗಿಲ್ಲ. ಆದ್ದರಿಂದ ನೀವು ಆಕಾಶದ ಪ್ರತಿಬಿಂಬ ಅಂತ ಹೇಳೋದು ಯೋಗ್ಯ ಅಲ್ಲ ಅಂತ ಹೇಳಿದ್ರೆ ಅದಕ್ಕೆ ಸಮಾಧಾನ. ಜೋ ಜಲ ಮೇ ಆಕಾಶಕ್ಕೋ ನೈ ಪ್ರತಿಬಿಂಬ ಲಖಾಯಿ, ಥೋರ ಮೇ ಗಂಭೀರತಾ ಹೊಯ್ ಪ್ರತೀತ ತಿಹಿ ಭಾಯಿ, ಯಾತೆ ಜಲ ಮೇ ಯೋಮಕೋ ಲಕಿಯಾ ಭಾಸ ಸುಜಾನ, ರೂಪರಹಿತ ಜಿಮ ಶಬ್ದತೆ ಪೈ ಪ್ರತಿಧ್ವನಿ ಕೋ ಭಾನ. ಟೀಕಾ, ಒಂದು ವೇಳೆ ತಮ್ಮ ಜಲದಲ್ಲಿ ಆಕಾಶ ಪ್ರತಿಬಿಂಬ ಉಂಟಾಗುವುದಿಲ್ಲ ಅಂತ ಹೇಳಿದರೆ ಪಾದದ ಪರಿಮಾಣವುಳ್ಳ ನೀರಿನಲ್ಲಿ ಮನುಷ್ಯ ಪರಿಮಾಣದ ಗಂಭೀರತೆ ತೋರುವುದು. ಹಾಗಾದರೆ ಅದು ತೋರಬಾರದಾಗಿತ್ತು. ಆದ್ದರಿಂದ ಆಕಾಶ ಪ್ರತಿಬಿಂಬ ಅಂಗೀಕಾರ ಮಾಡುವುದು ಯೋಗ್ಯವಿರುತ್ತದೆ. ಅರ್ಥ ಆಕೈತೇನು? ಈಗ ಪಾದ ಮುಳುಗೊಟ್ಟು ನೀರದಾವ. ಪಾದ ಮುಳುಗೊಟ್ಟು ನೀರು ಅಂದ್ರೆ ಒಂದು 3 ಇಂಚು 4 ಇಂಚು ಅಟ್ ನೀರಿನೊಳಗೆ ಇಡೀ 3.5 ಮೊಳ ಶರೀರದ ಪ್ರತಿಬಿಂಬ ಅದರೊಳಗೆ ಕಾಣಿಸ್ತದೆ. 3.5 ಮೊಳ ಅಳತಿನ ಒಳಗಲ್ಲೇ ಜಾಗ ಇಲ್ಲ. ಅದು ಇರುವುದು ಎಷ್ಟು? 3 ಬೇಡ 4 ಇಂಚ್ ಅದ. ಅಷ್ಟೊಳಗೆ ಅಟ್ಟೆತ್ತರದ ಕಾಣಿಸ್ತೈತಿ ಅಂದ ಬಳಿಕ ಪ್ರತಿಬಿಂಬ ಆಕತಿ ಜಲದಾಗಂತ ತಿಳ್ಕೋಬೇಕು. ತಿಳಿತಾ? ಒಂದು ವೇಳೆ ಜಲದಲ್ಲಿ ಆಕಾಶದ ಪ್ರತಿಬಿಂಬ ಉಂಟಾಗುವುದಿಲ್ಲವೆಂದರೆ ಪಾದ ಪರಿಣಾಮ ನೀರಿನಲ್ಲಿ ಮನುಷ್ಯ ಪರಿಣಾಮದ ಗಂಭೀರತೆ ತೆಲಿ ತನಕ ಅಂದ್ರೆ 3.5 ಮೊಳಾರೆ ಒಳಗೆ ಇದು ಇರ್ಬೇಕಲ್ಲ, ಅಲ್ಲಿ ಅಟ್ಟೆಲ್ಲ ಕಾಣಿಸುತ್ತಿಲ್ಲ. ಮನುಷ್ಯನ ತೆಲಿ ತನಕ ಕಾಣಿಸುತ್ತಿಲ್ಲ ಅಂದ್ರೆ ಅಟ್ಟು ಪೌಳ ಐತನಲ್ಲೇ ಇಲ್ಲ. ಆದ್ರೆ ಪ್ರತಿಬಿಂಬ ಆಕತಿ ತೋರುವುದು. ಹಾಗಾದ್ರೆ ಅದು ತೋರಬಾರದಾಗಿತ್ತು. ಆದ್ದರಿಂದ ಆಕಾಶದ ಪ್ರತಿಬಿಂಬ ಅಂಗೀಕಾರ ಮಾಡುವುದು ಯೋಗ್ಯವಿರುತ್ತದೆ. ಆಕಾಶದ ಪ್ರತಿಬಿಂಬ ಆಗದೆ ಆಗತೈತೆ ಅನ್ನೋದಕ್ಕೇನು ಸಂಶಯ ಇಲ್ಲ. ಬೇರೊಬ್ಬರು ಹೀಗೆ ಹೇಳುತ್ತಾರೆ, ರೂಪರಹಿತವಾದ ಪದಾರ್ಥದ ಪ್ರತಿಬಿಂಬ ಉಂಟಾಗುವುದಿಲ್ಲ. ಈ ನಿಯಮವೇನೋ ಇರುವುದಿಲ್ಲ. ಏಕೆಂದರೆ ರೂಪರಹಿತವಾಗಲ್ಪಟ್ಟ ಯಾವ ಶಬ್ದವಿರುವುದೋ ಅದರ ಪ್ರತಿಬಿಂಬವು ಶಬ್ದದ ಪ್ರತಿಬಿಂಬವಿರುತ್ತದೆ. ಆದ್ದರಿಂದ ರೂಪರಹಿತವಾಗಲ್ಪಟ್ಟ ಆಕಾಶವಿರೋದೋ ಅದರ ಪ್ರತಿಬಿಂಬ ಕೂಡ ಸಂಭವಿಸುತ್ತದೆ. ಶಬ್ದಕ್ಕೆ ರೂಪ ಐತೇನಪ್ಪ? ಶಬ್ದಕ್ಕೆ ರೂಪ ಇಲ್ಲ. ಮತ್ತು ನೀವು ಎಲ್ಲರೇ ಹೋಗಿ ಈ ವಿಜಯಪುರ ಗೋಳ್ಗುಡ್ಕೊ ಹೋಗ್ರಲ್ಲ, ಪ್ರತಿಧ್ವನಿ ಆಕತಿ ಇಲ್ಲ. ಪ್ರತಿಧ್ವನಿ ಅಂದ್ರೆ ಶಬ್ದದ ಪ್ರತಿಬಿಂಬ. ಅದು ಶಬ್ದಕ್ಕೆ ರೂಪ ಇಲ್ಲ. ರೂಪ ಇಲ್ಲದ್ರೂ ಪ್ರತಿಬಿಂಬ ಆಕತಿ ಅಂತ ಹೇಳಾರದಾರ ಇವರು. ಆಕಾಶಕ್ಕೆ ರೂಪ ಇಲ್ಲ, ಪ್ರತಿಬಿಂಬ ಆಕತಿ. ನೀ ಆಕಾಶದ ಪ್ರತಿಬಿಂಬ ಆಗಂಗಿಲ್ಲ, ರೂಪರಹಿತದ ಆಗಂಗಿಲ್ಲ ಅಂತಂದ್ರೆ ಧ್ವನಿ ರೂಪರಹಿತದ. ಆದ್ರೆ ಪ್ರತಿಧ್ವನಿ ರೂಪವಾಗಿರ್ತಕ್ಕಂಥ ಪ್ರತಿಬಿಂಬ ಆಕತೆ ಇಲ್ಲ, ಆಕತಿ. ಅಂದ ಬಳಿಕ ಪ್ರತಿಬಿಂಬ ಆಗುವುದಿಲ್ಲ ಅಂತ ಹೇಳೋದು ಸಂಭವಿಸುವುದಿಲ್ಲ ಅಂತೇಳಿ ಈಗ ಒಂದು ಘಟಾಕಾಶ ಒಂದು ಜಲಾಕಾಶ ಎರಡು ಹೇಳ್ಯಾರ. ಈಗ ಮೇಘಾಕಾಶ ಮಹಾಕಾಶ ಹೇಳಬೇಕಾಗ್ಯದ. ಆ ವಿಷಯವನ್ನ ನಾಳಿನ ದಿವಸ ಚಿಂತನೆ ಮಾಡೋಣ. ಸದ್ಗುರುನಾಥ ಮಹಾರಾಜ